ನಮಸ್ಕಾರ ವೀಕ್ಷಕರೇ, ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಋಷಿಕಾ ನಾಗ್. ಎಸ್, ಈ ದಿನದ ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೇರ ಪ್ರಸಾರದಲ್ಲಿ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರ ಸಿಗೋದಕ್ಕೆ ಇನ್ನೇನು ಎಲ್ಲ ಸಿದ್ಧತೆಗಳಾಗಿದೆ. ನಿಮಗೆ ಮತ್ತೊಮ್ಮೆ ಕನ್ಫ್ಯೂಷನ್ಸ್ ಯಾವ ವೀಕ್ಷಕರಿಗೂ ಇರಬಾರ್ದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೇರ ಪ್ರಸಾರ ಕಾರ್ಯಕ್ರಮದ ನಂಬರ್ನ ನಾವು ಟಿವಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ. ಆ ನಂಬರ್ಗೆ ನೀವು ಕರೆ ಮಾಡಿ ಮಾತನಾಡಬಹುದಾಗಿರುತ್ತೆ. ಕನ್ಸಲ್ಟೇಷನ್ ನಂಬರ್ ಅಂತ ನಾವು ಸಪರೇಟ್ ಆಗಿ ಹಾಕಿರುವಂತಹ ನಂಬರ್ ಏನಿದೆ, ಈ ನಂಬರು ನೀವು ಮಾತಾಜಿಯವ್ರನ್ನ ಬೇರೆ ಸಮಯದಲ್ಲಿ ಮಾತಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ನಂಬರ್. ನೇರ ಪ್ರಸಾರ ಸಮಯದಲ್ಲಿ ನೀವು ಆ ನಂಬರ್ನ ಪ್ರಯತ್ನ ಪಟ್ಟರು ಕೂಡ ಅವ್ರು ಖಂಡಿತವಾಗಿ ಸಿಗೋದಿಲ್ಲ. ನೇರ ಪ್ರಸಾರದ ಸಮಯದಲ್ಲಿ ಖಂಡಿತ ನೀವು ನೇರ ಪ್ರಸಾರದ ನಂಬರ್ಗೆ ಡಯಲ್ ಮಾಡಿ ನೇರವಾಗಿ ಅವರೊಟ್ಟಿಗೆ ಮಾತನಾಡಬಹುದಾಗಿರುತ್ತೆ. ಈ ಸಮಯದಲ್ಲಿ ಖಂಡಿತ ಅವ್ರು ನಿಮ್ಗೆ ತುಂಬಾ ಈಸಿಯಾಗಿ ಸಿಗ್ತಾರೆ. ಸೊ ಈ ಸಮಯವನ್ನ ಹೊರತುಪಡಿಸಿ ನೀವು ಇನ್ನೂ ವೈಯಕ್ತಿಕವಾಗಿ ಇನ್ನೊಂದಷ್ಟು ಪ್ರಶ್ನೆಗಳಿದೆ ಅಂತ ಹೇಳಿದ್ರೆ, ಅಂತಹ ಪ್ರಶ್ನೆಗಳಿಗೆಲ್ಲ ಕೂಡ ನೀವು ಮಾತಾಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕನ್ಸಲ್ಟೇಷನ್ ನಂಬರ್ನ ಕೊಟ್ಟಿದ್ದೀವಿ. ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ನಮ್ಮ ಆಡಿಯನ್ಸ್ಗೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಎಲ್ಲಾ ವೀಕ್ಷಕರಿಗೂ ಕೂಡ ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾತಾ ಪ್ರವ್ರಾಜಿತಾ ಜ್ಯೋತಿಷ್ಮತಿಯವರು ಹಾಜರಿದ್ದಾರೆ. ಬನ್ನಿ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮಾತಾಜಿ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರ ಅಂತರ್ಯಾಮಿ ಪರಮಾತ್ಮನಿಗೆ ನಮಸ್ಕಾರ. ಎಲ್ಲರಿಗೂ ಶುಭ ಮಸ್ತು. ಶ್ರೀಕೃಷ್ಣ ವಿಜಯತೆ. ಎಸ್ ಮಾತಾಜಿಯವರೇ, ಈ ದಿನ ನಾವು ವಿಶೇಷವಾಗಿ ಮಾತನಾಡಕ್ಕೆ ಹೊರಟಿರುವಂತಹ ವಿಷಯ ಬಂದು ಶುಕ್ರ ಸಿಂಹ ರಾಶಿಯನ್ನ ಪ್ರವೇಶ ಮಾಡ್ತಿದ್ದಾನೆ ಅನ್ನುವಂತಹ ವಿಚಾರಗಳಿದೆ. ಈ ವಿಚಾರವಾಗಿ ಹೇಳುವುದಾದ್ರೆ ಏನ್ ಹೇಳ್ತೀರಿ? ಸಿಂಹ ರಾಶಿಯಲ್ಲಿ ಶುಕ್ರ ಬರೋದು ಕಲಾವಿದರಿಗೆ ಬಹಳ ಒಳ್ಳೆಯದು. ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿ ಸೂರ್ಯನ ರಾಶಿಯಲ್ಲಿ ಶುಕ್ರ ಬರ್ತಾ ಇರೋದ್ರಿಂದ ಬಿಸ್ನೆಸ್, ಕಲಾವಿದರು ಇಂಥವರಿಗೆಲ್ಲರಿಗೂ ಕೂಡ ಬಹಳ ಈಗ ಪ್ರಾಮುಖ್ಯತೆ ಪ್ರಾಪ್ತಿಯಾಗುತ್ತೆ. ಆದರೆ ಸಿಂಹ ಅನ್ನುವಂಥದ್ದು, ಸಿಂಹ ರಾಶಿಯಲ್ಲಿ ರವಿ ಅದರ ಅಧಿಪತ್ಯ ಇರೋದ್ರಿಂದ ಸ್ವಲ್ಪ ಅಹಂಕಾರ ಅನ್ನುವಂಥದ್ದು ಬಂದ್ಬಿಡುತ್ತೆ ಕೆಲವೊಂದು ಜನಗಳಿಗೆ. ಹೀಗಾಗಿ ಯಾವ ರಾಶಿಯವರಿಗೆ ಸ್ವಲ್ಪ ಅದನ್ನು ಹತೋಟಿಯಲ್ಲಿಟ್ಕೋಬೇಕು. ಯಾರಿಗೆ ಒಳ್ಳೆಯದಾಗುತ್ತೆ, ಯಾರಿಗೆ ಬಹಳ ತೊಂದರೆ ಆಗುತ್ತೆ. ಕೆಲವೊಂದು ರಾಶಿಗಳಿಗೆ ಬಹಳ ತೊಂದರೆನೂ ಆಗತ್ತೆ. ಇದರಿಂದ 25 ದಿನಗಳ ತನಕ ಈ ಗೋಚಾರ ನಡೆಯೋದ್ರಿಂದ ಸ್ವಲ್ಪ ತೊಂದರೆಗಳು ಎಲ್ರಿಗೂ ಗೊತ್ತಾಗುವಂಥದ್ದೇ ಆಗಿರುತ್ತೆ. ಹೀಗಾಗಿ ಶುಕ್ರ ಸಿಂಹರಾಶಿಯಲ್ಲಿದ್ದಾಗ ಕಲಾವಿದರಿಗೆ ಮತ್ತು ಬಿಸ್ನೆಸ್ ಇತ್ಯಾದಿಗಳಿಗೆ, ಹಣಕಾಸು ವ್ಯವಹಾರ, ಲಕ್ಸುರಿ ಮತ್ತು ಫಿಲ್ಮ್ ಫೀಲ್ಡು ಇಂಥದ್ದೆಲ್ಲದಕ್ಕೂ ಇದು ಬಹಳನೇ ಅನುಕೂಲಕರ. ಆದರೆ ನಮ್ಮ ವಿನಯವನ್ನು ನಾವು ಇಟ್ಕೊಂಡಿದ್ರೆ ಎಲ್ಲದರಲ್ಲೂ ಅನುಕೂಲ. ಇನ್ನೊಂದಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ಸದ್ಯಕ್ಕೆ ಕಾರ್ಯಕ್ರಮಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಕರೆಯನ್ನ ಸ್ವೀಕಾರ ಮಾಡಿ ಮಾತುಗಳನ್ನ ಮುಂದುವರ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಮಾ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಾವು ದಾವಣಗೆರೆಯಿಂದ ಮಾತಾಡ್ತಾ ಇದೀವಿ ಮೇಡಮ್. ಹೇಳಿ ಮಾ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ? ನಂದು ಪ್ರಶ್ನೆ ಮೇಡಮ್. ಓಕೆ, ಹೇಳಿ ಹೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬಹುದಾ? 25/11/1954. 25/11/1954. ಹೌದು ಮೇಡಮ್. ಹುಟ್ಟಿರುವಂತ ಸಮಯವನ್ನ ಹೇಳಿಮಾ. ಗುರುವಾರ ಮತ್ತೆ ಟೈಮಿಂಗ್ಸ್ ಅಂದಾಜು 6:30, ಕಾರ್ತಿಕ ಅಮಾವಾಸ್ಯೆ. ಆಮೇಲೆ ಋಚಿಕ ರಾಶಿ, ಅನುರಾಧ ನಕ್ಷತ್ರ. 6:30 ಬೆಳಗ್ಗಿನ ಜಾವದಲ್ಲ ಅಥವಾ ಸಂಜೆಯ ಸಮಯನ? ಬೆಳಿಗ್ಗೆ ಮೇಡಮ್. ಓಕೆ, ಬೆಳಗಿನ ಜಾವ 6:30. ಅಮಾವಾಸ್ಯೆ. ಓಕೆ, ಯಾವ ಊರಿನಲ್ಲಿ ಅಮ್ಮ ನೀವು ಹುಟ್ಟಿರೋದು? ನಮ್ದು ದಾವಣಗೆರೆಯಿಂದ ಹುಟ್ಟಿದೀವಿ ಮೇಡಮ್. ದಾವಣಗೆರೆ. ಓಕೆ, ಹೇಳಿ, ಏನ್ ಪ್ರಶ್ನೆ ಇದೆ ನಿಮ್ದು? ಮೇಡಮ್, ನನ್ನ ಆರೋಗ್ಯ ಸರಿ ಇಲ್ಲ, ಆಮೇಲೆ ಗಂಡ ಇಲ್ಲ, ಮಕ್ಳಿಲ್ಲ. ಆಮೇಲೆ ನನ್ ಮದುವೆ ಆಗಿ 2 ತಿಂಗಳಿಗೆ ನನ್ನ ಜೀವನ ಮುಗ್ದೋಗ್ಬಿಡ್ತು ಮೇಡಮ್. ಅಲ್ಲಿಂದ ನಾನು ತವ್ರ ಮನೆಗೇನೆ ಕಾಲ ಕಳೆದಿದ್ದೀನಿ. ನನಗೆ ಯಾರು ಸೇರ್ತಾ ಇಲ್ಲ. ಇವಾಗ ನೋಡಿದ್ರೆ 72 ವಯಸ್ಸು ನಡೀತಾ ಐತೆ. ಅದಕ್ಕೆ ಇದು ಯಾಕೆ ಹಿಂಗ ಆಗ್ತತೆ ಅಂತ ನಾನು ಮಾತ್ರ ಕೇಳ್ಬೇಕು ನಾನು. ಖಂಡಿತ ಮಾತಾಜಿ ಅವ್ರು ಸಿಗ್ತಾರೆ. ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಖಂಡಿತ ಉತ್ತರ ಸಿಗುತ್ತೆ. ಜೊತೆಗೆ ಆರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಮೇಡಮ್. ಖಂಡಿತ. ಸದ್ಯಕ್ಕೆ ಮಾತಾಜಿ ಅವರು ಇದ್ದಾರೆ. ನಿಮ್ಮ ಏನೇ ಸಮಸ್ಯೆಗಳಿದ್ರು, ಪ್ರಶ್ನೆಗಳಿದ್ರು ನೇರವಾಗಿ ಅವರೊಟ್ಟಿಗೆ ಮಾತನಾಡಬಹುದು. ಮಾತನಾಡಿ ಮಾತಾ. ಶುಭ ಮಸ್ತು. ಶ್ರೀಕೃಷ್ಣ ವಿಜಯತೆ. ಹೇಳಿ ಮಾ. ಅಮ್ಮ, ನಾನು ಹುಟ್ಟಿದ ದಿನ ಅಂತ ಹೇಳಿದ್ದೀನಲ್ಲಮ್ಮ. ಹೌದು, ನಿಮ್ದೆಲ್ಲ ಜಾತಕ ನನ್ನ ಹತ್ರ ಇದೆ ಇವಾಗ. ಅದು ಸರಿ ಅಂತ ಇಲ್ಲ ಮೇಡಮ್. ಅಲ್ಲಿಂದ ಇಲ್ಲಿ ತನಕ ನನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟತ್ ಮೇಡಮ್.
ಈ ಜಾತಕದ ಪ್ರಕಾರ ಕೆಲವೊಂದು ಫಲ ಸರಿ ಇದೆ ಅಂತ ಅನ್ಸತ್ತೆ, ಆದರೆ ಕೂಡ ನಿಮಗೆ ಗುರು ಬಹಳ ಪ್ರಬಲವಾಗಿದ್ದಾನೆ, ಹೀಗಾಗಿ ಈ ಫಲಗಳೆಲ್ಲ ಅಷ್ಟೊಂದು ಸರಿ ಇರಲ್ವೇನೋ ಅಂತ ಒಂದು ಗುಮಾನಿ ಇದೆ ನನಗೆ. ಹೀಗಾಗಿ ನಾವು ಒಂದು ಸ್ವಲ್ಪ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬಹುದು. ಹ. ಅದಕ್ಕೆ ನೀವು ಹೇಳಿ ಮೇಡಮ್. ನೀವು ಅದಕ್ಕೆ ಒಂದು ಸ್ವಲ್ಪ ನಮಗೆ ಫೋನ್ ಮಾಡಿದರೆ ಒಳ್ಳೆಯದು ಯಾವಾಗಾದರೂ. ಮೇಡಮ್ ನಾನು ಒಬ್ಳೆ ಜೀವನ ಮಾಡ್ತಾ ಇದ್ದೀನಿ. 72 ವಯಸ್ಸು ನಡೀತಾ ಇರೋದು. ಅಕ್ಕಂದಿರು ಸೇರ್ತಾ ಇಲ್ಲ, ಅಣ್ಣ ತಮ್ಮಗಳು ಸೇರ್ತಾ ಇಲ್ಲ ಮೇಡಮ್. ಗಂಡನ ಮನೆಯವರಂತೂ ಮದುವೆ ಆಗಿ 1 ತಿಂಗಳಿಗೆ ನನ್ನ ಸಂಬಂಧ ಮುರಿದೋಗೆ ಬಿಡ್ತು. ನಿಮ್ಮ ಒಂದ್ ಮನೆಗೆ ಜೀವನದಲ್ಲಿ ವಾಸವಾಗಿದ್ದೀನಿ, ಒಂದ್ ಮನೆಗೆ ಜೀವನ ಮಾಡ್ತಾ ಇದ್ದೇನೆ. ಯಾರು ಅಂದರೆ ಯಾರು ಯಾರು ಸಹಕಾರ ಇಲ್ಲ, ಯಾರ್ಯಾರು ಸಹಕಾರ ಮಾಡಲ್ಲ, ಏನು ಅಂತ ಕೇಳಲ್ಲ. ಅಕ್ಕಂದಿರ ಮಕ್ಕಳು, ಅಣ್ಣನ ಮಕ್ಕಳು ಏನು ಅಂತ ಕೇಳಲ್ಲ ಮೇಡಮ್. ನನ್ನ ಜೀವನ ಕಲ್ಲೋಳ ಆಗ್ಬಿಟ್ಟತ್ತೆ ಮೇಡಮ್. ಆಯಿತು, ಖಂಡಿತವಾಗ್ಲೂ ಇದಕ್ಕೆನೆಲ್ಲ ಪರಿಹಾರವನ್ನು ನಾನು ಖಂಡಿತ ನಿಮಗೆ ಸೂಚಿಸ್ತೇನೆ. ಮೊದಲು ಈ ಜಾತಕ ಸರಿಯಾಗಿ ಓಡಾಡಕ್ಕೂ ಆಗ್ತಿಲ್ಲ ಮೇಡಮ್. ನನಗೆ ಆರೋಗ್ಯನೂ ಮೂಳೆ ಎಲ್ಲ ಬೆಂಡಾಗ್ಬಿಟ್ಟೈತೆ. ಯಾರು ನನಗೆ ಎಲ್ಲಿ ಕರ್ಕೊಂಡು ಹೋಗಿಲ್ಲ. ನಾನು ಈ ಮನೆಗೆ ದೇವ್ರು 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 ಅಂತ ಜಪ ಮಾಡ್ತಾ ಇದ್ದೀನಿ. ಆ ದೇವ್ರ ಬುಕ್ಕುಗಳೆಲ್ಲ ಓದ್ತಾ ಇದ್ದೀನಿ, ಪೂಜೆ ಪುನಸ್ಕಾರ ಮಾಡ್ತೀನಿ. ಫಲನೇ ಸಿಗ್ತಾ ಇಲ್ಲ ಮೇಡಮ್ ನನಗೆ. ಒಳ್ಳೆ ಶುಭ ಫಲನೇ ಸಿಗ್ತಾ ಇಲ್ಲ ನನಗೆ. ಫಲ ಇದ್ದೇ ಇರುತ್ತೆ. ನೀವು ಅಷ್ಟೆಲ್ಲ ಮಾಡಿದಾಗ ಇಷ್ಟರ ಮಟ್ಟಿಗೆ ಇದ್ದೀರಾ ಅಂದರೆ ಅದು ಮಾಡದೆ ಹೋಗಿದ್ದಿದ್ರೆ ಇನ್ನೇನಾಗಿರ್ತಿತ್ತು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಅದು ಮಾಡದೆ ಹೋಗಿದ್ದಿದ್ರೆ ಇನ್ನೂ ಕಷ್ಟ ಪರಿಸ್ಥಿತಿ ಇರ್ತಿತ್ತು. ಇವತ್ತು ನೀವು ಫೋನ್ ಮಾಡಿ ಇಷ್ಟು ಮಾತಾಡ್ಲಿಕ್ಕಾದರೂ ನಿಮ್ಗೆ ಆಗ್ತಾ ಇದೆ ನೋಡಿ. ಹೀಗಾಗಿ ಇದರಿಂದ ಒಳ್ಳೆಯದಾಗತ್ತೆ ಅಂತ ನೀವು ತಿಳ್ಕೊಳ್ಳಿ. ಎಲ್ಲ ಖಂಡಿತ ಒಳ್ಳೆಯದಾಗತ್ತೆ. ಗುರುಬಲ ಬಂದಿದೆ, ಇವಾಗ ಒಳ್ಳೆಯದಾಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡಲಿಕ್ಕೆ ಅಥವಾ ವಾಟ್ಸಾಪಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನೆಲ್ಲದನ್ನು ಅಲ್ಲಿ ಕನ್ಸಲ್ಟೇಷನ್ ನಂಬರ್ ಅಂತ ಇದೆಯಲ್ಲ, ಅದಕ್ಕೆ ಒಂದು ನೀವು ವಾಯ್ಸ್ ಮೆಸೇಜ್, ಆಡಿಯೋ ಮೆಸೇಜನ್ನು ಹಾಕ್ಬಿಟ್ಟು ಹೇಳಬೇಕು ನಿಮಗೆ ಏನೇನಾಗಿದೆ ಎಲ್ಲದನ್ನು ಹೇಳಿ. ಆವಾಗ ಅದಕ್ಕೆ ನಾನು ಖಂಡಿತವಾಗ್ಲೂ ಪರಿಹಾರವನ್ನು ನಿಮಗೆ ಸೂಚಿಸ್ತೀನಿ. ಒಳ್ಳೆಯದಾಗತ್ತೆ. ನೀವು ಮಾಡ್ತಾ ಇರುವಂಥ ಪೂಜೆ ಎಲ್ಲದನ್ನು ಮುಂದುವರಿಸಿ. ಇನ್ಮೇಲಿಂದ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಧನ್ಯವಾದಗಳು ಉಮಾ, ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗಿ ಆ ಮಾತಾಜಿಯವರು ಹೇಳಿದ ಹಾಗೆ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಸಮಯ ತಗೊಳ್ಳೋದ್ರಿಂದ ನಿಮ್ಮ ಇನ್ನೊಂದಷ್ಟು ಏನು ಮಾಹಿತಿಗಳ ಕೊರತೆ ಇರೋದ್ರಿಂದ ಕೂಡ ಸರಿಯಾಗಿ ಉತ್ತರಿಸೋದಕ್ಕೆ ಆಗೋದಿಲ್ಲ. ಕನ್ಸಲ್ಟೇಷನ್ ನಂಬರ್ನು ಕೂಡ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಕೊಟ್ಟಿರ್ತೀವಿ. ಆ ನಂಬರಲ್ಲಿ ನೀವು ವಾಟ್ಸಪ್ ಮುಖಾಂತರ ಮಾತಾಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಬುಧ ಅಸ್ತ ಆಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ಇದೆ ಈ ವಾರದಲ್ಲಿ. ಅದ್ರ ಬಗ್ಗೆ ಏನು ವಿಶೇಷತೆ ಇದೆ, ಏನೇನು ತಿಳ್ಕೊಬೇಕಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಬುಧ ವಕ್ರಿ ಆಗ್ತಾ ಇದ್ದಾನೆ, ಈಗ ಕರ್ಕದಲ್ಲಿದ್ದಾನೆ ಮತ್ತು ವಕ್ರಿಯಾಗಿ ಅಸ್ತ ಆಗ್ತಾ ಇದ್ದಾನೆ. ಮತ್ತೆ ಇನ್ನು ಕೆಲವೇ ದಿನಗಳ ನಂತರ ಮಿಥುನ ರಾಶಿಗೆ ಬುಧ ವಾಪಸ್ ಗೋಚಾರ ಮಾಡ್ತಾನೆ. ಬುಧ ಅಸ್ತ ಆಗಿರೋದ್ರಿಂದ ಈಗ ಮಾತುಕತೆಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ನಾವು ನೋಡ್ತೇವೆ. ಕೆಲವೊಂದು ಕೆಲಸಗಳು ಹಾಗೂ ಕೆಲವೊಂದು ಸಂಬಂಧಗಳಲ್ಲಿ ಯಾವ ರೀತಿಯ ವಿಚಾರಗಳು ಈಗ ಮುಂದುವರಿತಾ ಇತ್ತು, ನಮ್ಮ ಮನಸ್ಸಿಗೆ ಸಂತೋಷಕರವಾದಂತಹ ವಿಚಾರಗಳಾಗಿದ್ರೆ ಅದರಲ್ಲೆಲ್ಲ ಏನೋ ಒಂದು ತಡೆ ಬಂತು. ಯಾಕೋ ಇದ್ದಕ್ಕಿದ್ದ ಹಾಗೆ ಅವರ ಮೂಡ್ ಬದಲಾಗಿ ಹೋಯಿತು ಅಥವಾ ಅವರದ್ದು ವಿಚಾರಗಳೆಲ್ಲ ಬದಲಾಯಿತು ಅನ್ನುವಂತಹ ಭಾವನೆ ನಮಗೆ ಬರಬಹುದು. ಸಂಪೂರ್ಣವಾಗಿ ಬದಲಾಗಿದೆ ಅನ್ನುವಂಥ ನಿರ್ಧಾರಕ್ಕೆ ಬರೋದು ಬೇಡ. ಕೆಲವು ದಿನಗಳ ತನಕ ಬುಧ ಅಸ್ತ ಆಗ್ತಾ ಇದ್ದಾನೆ. ಹೀಗಾಗಿ ಯಾರು ಮಾತಿಗೆ ಸಿಕ್ಕೋದಿಲ್ವೋ ಅವರನ್ನು ಮಾತಿನಿಂದ ಬಿಟ್ಟು ಬಿಡಿ. ಹಾಗೇನೆ ಈ ಬುಧನ ಗೋಚಾರ ವಕ್ರಿಗತಿ ಎಲ್ಲವೂ ಸರಿ ಹೋದ ನಂತರ ಆ ಸಂದರ್ಭಗಳೆಲ್ಲ ಪುನಃ ನಮಗೆ ಬರುತ್ತೆ. ಸಂತೋಷಗಳು ಇತ್ಯಾದಿ ಎಲ್ಲವೂ ನಮ್ಮ ಕೈಗೆ ಪುನಃ ಬರುತ್ತೆ. ಈಗ ಸ್ವಲ್ಪ ಮಾತುಕತೆ ಕಡಿಮೆಯಾಗುತ್ತೆ. ಸದ್ಯಕ್ಕೆ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಗಳಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಪಂಚಮ ಸ್ಥಾನ ಮೊದಲನೆಯದಾಗಿ ಧನಾಗಮ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಿಂದ ಈಗ ಧನ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಕಲಾವಿದರಿದ್ದೀರಿ, ನಿಮ್ಮ ಒಂದು ಸ್ಟೇಜ್ ಪ್ರೆಸೆನ್ಸ್ ಅಂತ ಹೇಳ್ತೀವಲ್ಲ, ವೇದಿಕೆಯ ಮೇಲೆ ನಿಮ್ಮ ಒಂದು ಗೌರವ, ಘನತೆ, ಮಾನ್ಯತೆ ಇದೆಲ್ಲದನ್ನು ತುಂಬಾ ಹೆಚ್ಚಾಗುತ್ತೆ. ಕಲಾವಿದರು ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ ಈಗ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಮತ್ತು ಯಾರ್ಯಾರು ಪೋಷಕರಿದ್ದೀರಿ, ನಿಮ್ಮ ಮಕ್ಕಳಿಂದ ಇವಾಗ ನಿಮಗೆ ಬಹಳನೇ ಸಂತೋಷ ಆಗುತ್ತೆ. ಪ್ರೇಮ ಪ್ರೀತಿ ದಾಂಪತ್ಯ ಪ್ರಕರಣಗಳಲ್ಲೆಲ್ಲದರಲ್ಲೂ ಮನಸ್ಸಿಗೆ ನೆಮ್ಮದಿ. ಬಿಸ್ನೆಸ್ ಮಾಡ್ತಾ ಇರೋರಿಗೆ 25 ದಿನಗಳ ತನಕ ನೀವು ಕೇಳಿದ್ದೆಲ್ಲವೂ ಪ್ರಾಪ್ತಿಯಾಗುತ್ತೆ. ಅತ್ಯುತ್ತಮವಾದಂತಹ ಲಾಭ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ, ಬನ್ನಿ ನೋಡೋಣ. ವೃಷಭ ರಾಶಿಯವರಿಗೆ ನಿಮ್ಮ ಸುಖ ಸ್ಥಾನಕ್ಕೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ.
ಹೀಗಾಗಿ ವಾಹನ ಸೌಕರ್ಯ ಹೆಚ್ಚಾಗತ್ತೆ, ಮನೆಯಲ್ಲಿ ನೆಮ್ಮದಿ, ಲಕ್ಸುರಿ ಅಂತ ಹೇಳ್ತೀವಿ ನೋಡಿ, ಅದೆಲ್ಲದೂ ಲಕ್ಸುರಿ ಹೋಟೆಲ್ಗಳಿಗೆ ಹೋಗಿ ನೀವು ಚೆನ್ನಾಗಿ ಸಂಸಾರದವರೊಡನೆ, ಕುಟುಂಬದವರೊಡನೆ ಮೋಜು ಮಾಡಿ ಬರಬಹುದು. ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ತೊಂದರೆ ಪಡ್ತಾ ಇದ್ದಂಥವರಿಗೆ ಈಗ ಅದರಲ್ಲಿ ಪರಿಹಾರ ಪ್ರಾಪ್ತಿಯಾಗುತ್ತೆ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡವರಿಗೆ 25 ದಿನಗಳ ತನಕ ನಿಮಗೆ ಬೇಕಾದಂತಹ ತಿರುವುಗಳು ಪ್ರಾಪ್ತಿಯಾಗುತ್ತೆ. ಎಲ್ಲವೂ ನಿಮ್ಮ ಪರವಾಗಿದೆ. ಹೀಗಾಗಿ ವೃಷಭ ರಾಶಿಯವರಿಗೆ ಸುಖ, ಸಂತೋಷ, ಸಮೃದ್ಧಿ ಬಹಳ ಹೆಚ್ಚಾಗತ್ತೆ. ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಮೇಡಮ್ ನಾನು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ಮೇಡಮ್ ನಾವು ಬೆಂಗಳೂರಿಂದ, ವಿಜಯನಗರ. ಓಕೆ ಅಮ್ಮ, ಹೇಳಿ, ಯಾರ ವಿಚಾರವಾಗಿ ಇವತ್ತು ನೀವು ಪ್ರಶ್ನೆಯನ್ನ ಕೇಳೋದಿದೆ? ಮೇಡಮ್ ನನ್ನ ಮಗನ ವಿಷಯ ಕೇಳಬೇಕು. ಓಕೆ ಅಮ್ಮ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 16 ಹಾ 9 ಹಾ 2001 ಮೇಡಮ್. ಓಕೆ ಅಮ್ಮ, ಹೇಳಿ, ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿಮ್ಮ. ಮೇಡಮ್ ಅವರು ಶನಿವಾರ ನೈಟ್, ಭಾನುವಾರ ಬೆಳಗ್ಗೆ ಬರುತ್ತೆ 5. ಸಮಯ ಹೇಳಿ ಮತ್ತೊಮ್ಮೆ. ಬೆಳಗ್ಗೆ ಶನಿವಾರ ನೈಟ್, ಭಾನುವಾರ ಬೆಳಗಿನ ಜಾವ 3:45. 3:45 ಬರುತ್ತೆ. ಹೌದು ಮ್ಯಾಮ್. ಓಕೆ ಅಮ್ಮ, ಹೇಳಿ, ಯಾವ ಊರು ಅಮ್ಮ ಅವರು ಹುಟ್ಟಿರುವಂಥದ್ದು? ಇಲ್ಲೇ ಬೆಂಗಳೂರು ಮ್ಯಾಮ್. ಬೆಂಗಳೂರಿನ. ಓಕೆ, ಹೇಳಿ, ಮಗನ ಹೆಸರೇನು? ವಿಜಯ್ ಅಕ್ಷಯ್ ಅಂತ ಮ್ಯಾಮ್. ಓಕೆ, ವಿಜಯ್. ಏನ್ ಮಾಡ್ಕೊಂಡಿದ್ದಾರೆ ಅಮ್ಮ ಮಗ ಈಗ? ಮ್ಯಾಮ್ ಇವಾಗ ಅವನು ಡಿಗ್ರಿ ಮುಗಿತು ಮೇಡಮ್, MBA ಮಾಡ್ತಾ ಇದ್ದಾನೆ. ಮತ್ತೆ ಪಾರ್ಟ್ ಟೈಮ್ ಕೆಲಸನೂ ಮಾಡ್ತಾ ಇದ್ದಾನೆ. ಅವನು ಹೆಂಗಿರುತ್ತೆ ಅವನ ಫ್ಯೂಚರ್ ಅಂತ. ಓಕೆ, ಪ್ರಶ್ನೆಯನ್ನ ಇನ್ನೊಂದಷ್ಟು ಅವರು ವೃತ್ತಿ, ಜಾಬ್ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಎಜುಕೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ, ಮದ್ವೆನಾ, ಈ ತರ ಪ್ರತ್ಯೇಕವಾಗಿ ನೀವು ಕೇಳ್ಬೇಕಾಗತ್ತೆ. ಮ್ಯಾಮ್ ಅವ್ನ ಕೆಲ್ಸದ ಬಗ್ಗೆನೇ ಕೇಳ್ತೀನಿ ಮ್ಯಾಮ್ ನಾನು. ಓಕೆ, ಜಾಬ್ ಮುಂದೆ ಹೇಗೆ ಆಗತ್ತೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿದೆ ಹಾಗಿದ್ರೆ. ಮತ್ತೆ ಅವನಿಗೆ ಕೋಪ ಜಾಸ್ತಿ ಬರುತ್ತೆ ಮ್ಯಾಮ್, ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಖಂಡಿತ ನೋಡೋಣ. ಮಾತಾಜಿ ಅವರು ಇದ್ದಾರೆ, ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನೇರವಾಗಿ ನೀವು ಅವರೊಟ್ಟಿಗೆ ಮಾತನಾಡಬಹುದು, ಮಾತನಾಡಿಮ್ಮ. ನಮಸ್ತೆ ಮಾತಾಜಿ. ಸರ್ವೇ ಭವಂತು ಸುಖಿನಃ. ಶುಭಮಸ್ತು. ಹೇಳಿಮ್ಮ. ಶ್ರೀಕೃಷ್ಣ ವಿಜಯತೆ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವನು ಮುಂದೆ ಅವನ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅದ್ರಲ್ಲಿ ಅವನಿಗೆ ಪರ್ಮನೆಂಟ್ ಆಗುತ್ತಾ? ಅವನು ಮಧ್ಯದಲ್ಲಿ ಮತ್ತೆ ತುಂಬಾ ಕೋಪ, ಬೇಗ ಸಡನ್ಲಿ ಕೋಪ ಬರುತ್ತೆ ಅವನಿಗೆ. ಅದು ಹೆಂಗೆ? ಅದೇ ಶಾಂತಿ. ಅವ್ನು ತುಂಬಾ ಒಳ್ಳೆ ಬುದ್ಧಿ ಇದೆ, ಅದೇ ಸಡನ್ಲಿ ಕೋಪ. ಹೌದಮ್ಮ, ಅವರ ನಕ್ಷತ್ರಗಳ ಪ್ರಕಾರ ಹಾಗೆ ಅವರ ಕೋಪ ಸ್ವಭಾವ ಸ್ವಲ್ಪ ಇರುತ್ತೆ. ಯಾಕೆಂತಂದ್ರೆ ಮನೆ ತಲೆಯಲ್ಲಿ ಅನೇಕ ರೀತಿಯ ಯೋಚನೆಗಳು ಓಡ್ತಾ ಇರತ್ತೆ ಅವರಿಗೆ. ಹೀಗಾಗಿ ಸ್ವಲ್ಪ ಇರಿಟೇಟ್ ಆಗ್ತಾರೆ ಬೇಗ. ಮತ್ತೆ ಸ್ವಲ್ಪ ಪೇಷನ್ಸ್ ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ. ಯೋಗ, ಧ್ಯಾನ ಇದನ್ನೆಲ್ಲ ಮಾಡಬೇಕು. ಈಗೇನ್ ಕೆಲಸ ಮಾಡ್ತಾ ಇದ್ದಾರೆ? ಕೆಲಸ ಮಾಡ್ತಿದ್ದಾರಾ ಈಗ? ಮೇಡಮ್ ಹೋಗ್ತಾ ಇದ್ದಾನೆ ಒಂದು ಕಂಪನಿಯಲ್ಲಿ. ಅಲ್ಲಿ ಅವ್ನಿಗೆ ಪರ್ಮನೆಂಟ್ ಆಗುತ್ತಾ ಅಂತ. ಅದ್ಯಾವ ಥರ ಕಂಪನಿ? ಪ್ರೈವೇಟ್ ಕಂಪನಿಯಲ್ಲಿ ಪರ್ಮನೆಂಟ್ ಮಾಡೋದು ಅದೆಲ್ಲ ಇರೋದಿಲ್ವಲ್ಲ. ಹಾಗಾಗಿ ಅದೇನು ಅಂತ ಸರಿಯಾಗಿ ನಿಖರವಾಗಿ ಹೇಳಿದ್ರೆ. ಟೊಯೋಟಾ ಕಂಪನಿಯಲ್ಲಿ ಹೋಗ್ತಾ ಇದ್ದಾನೆ. ಟೊಯೋಟಾ ಕಂಪನಿ, ಆಯಿತು. ಅಲ್ಲಿ ಅವರಿಗೆ ಚೆನ್ನಾಗಿದೆ, ಅದು ಅವರಿಗೆ ಸರಿಯಾಗಿದೆ. ಅವ್ರ ಫೀಲ್ಡ್ಗೆ ಅವರು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಅವ್ರ ಜಾತಕದಲ್ಲಿ ಮ್ಯಾಚ್ ಆಗ್ತಾ ಇದೆ. ಅದರಲ್ಲೇನೆ ಸ್ವಲ್ಪ ಈ ಸಿಟ್ಟು ಅನ್ನೋದನ್ನು ಕಡಿಮೆ ಮಾಡಿಕೊಂಡು ಮುಂದುವರೆದ್ರೆ ಅವರು ಬಹಳ ಬೇಗ ಮುಂದುವರಿತಾರೆ ಮತ್ತು ಅವರಿಗೆ ಬಹಳ ಚೆನ್ನಾಗಿ ಪ್ರಮೋಷನ್ ಇತ್ಯಾದಿಗಳು ಪ್ರಾಪ್ತಿ ಆಗತ್ತೆ. ಸರಿಯಾಗಿದೆ, ಅವ್ರ ಕೆಲಸ ಆಯ್ಕೆ ಮಾಡ್ಕೊಂಡಿರೋದು ಸರಿಯಾಗಿದೆ. ಧನ್ಯವಾದಗಳು ಅಮ್ಮ, ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗಿ ಇನ್ನೂ ಹೆಚ್ಚಿನ ಏನಾದರೂ ಪ್ರಶ್ನೆಗಳಿದ್ರೆ ಕನ್ಸಲ್ಟೇಷನ್ ನಂಬರ್ನ ಹಾಕಿರ್ತೀವಿ ನಾವು. ಏನು ನೇರ ಪ್ರಸಾರದ ಸಮಯವನ್ನು ಹೊರತುಪಡಿಸಿ ನೀವು ಆ ನಂಬರ್ನ ಸಂಪರ್ಕ ಮಾಡಬೇಕಾಗಿರುತ್ತೆ. ನೇರ ಪ್ರಸಾರದ ಸಮಯದಲ್ಲಿ ದಯಮಾಡಿ ನೇರ ಪ್ರಸಾರದಲ್ಲಿ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸದ್ಯಕ್ಕೆ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ.
ಮಿಥುನ ರಾಶಿಯವರಿಗೆ ಶುಕ್ರ ನಿಮ್ಮ ಸಹಜ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಬಂಧು ಬಾಂಧವರು ಹಾಗೂ ನಿಮ್ಮ ಸಹೋದರ ಸಹೋದರಿಯರು ಇವರಿಂದ ಮೊದಲು ಸುಖ ಸಂತೋಷ, ಅವರಿಂದ ಎಲ್ಲ ರೀತಿಯ ಸಹಕಾರವನ್ನು ನೀವು ನೋಡಬಹುದು. ನೆರೆಹೊರೆಯವರು ಕೂಡ ಬಹಳ ಸಹಕಾರಿಯಾಗಿರ್ತಾರೆ. ಪರಾಕ್ರಮ ತುಂಬ ಹೆಚ್ಚಾಗತ್ತೆ ಈಗ. ಹೀಗಾಗಿ ಮಿತ್ರತ್ವಗಳಲ್ಲಿ ಮಿತ್ರರನ್ನು ಒಡಗೂಡಿ ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನು ಸಾಧಿಸಬಹುದು ಅನ್ನುವಂತಹ ಆತ್ಮವಿಶ್ವಾಸ ಈಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗು ಇತ್ಯಾದಿಗಳಲ್ಲಿ, ಸೇಲ್ಸ್ ಇತ್ಯಾದಿಗಳಲ್ಲೆಲ್ಲ ಇದ್ದೀರಿ, ಬರವಣಿಗೆಗಾರರು ಮತ್ತು ಸ್ಕ್ರಿಪ್ಟ್ ಬರೆಯೋರು, ಸ್ಟ್ಯಾಂಡಪ್ ಕಾಮಿಡಿಯನ್ಸು, ಯಾವುದೇ ರೀತಿಯ ಬರವಣಿಗೆಗೆ ಸಂಬಂಧಿಸಿದಂಥ ಆಥರ್ಸು, ಪೊಯಿಟ್ಸು, ಇವರೆಲ್ಲರೂ ಕೂಡ, ನಿಮಗೆಲ್ಲರಿಗೂ, ಮಾಧ್ಯಮದಲ್ಲಿ ಇರೋರಿಗೂ ಕೂಡ, ಜರ್ನಲಿಸ್ಟ್ಸ್, ಇವರಿಗೆಲ್ಲರಿಗೂ ಅತ್ಯಂತ ಶುಭಕರವಾದಂತಹ 25 ದಿನಗಳು ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ನೀವು ಸ್ಟಾರ್ ಅಂತೆ, ಆ ರೀತಿಯಾಗಿ ನಿಮ್ಮದೊಂದು ಘನತೆ ಗೌರವ ಹೆಚ್ಚಾಗತ್ತೆ. ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಶುರು ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಿ, ಈಗ ಖಂಡಿತವಾಗ್ಲೂ ಶುರು ಮಾಡಬಹುದು. ಧನಾಗಮ ಕೂಡ ಸಾಧ್ಯ. ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಬನ್ನಿ ತಿಳ್ಕೊಳ್ಳೋಣ. ಕರ್ಕ ರಾಶಿಯವರಿಗೆ ನಿಮ್ಮ ಸುಖ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ಕುಟುಂಬ ಸ್ಥಾನವನ್ನು. ಕುಟುಂಬದಲ್ಲಿ ಈಗ ಸುಖ ಸಮೃದ್ಧಿ ಹೆಚ್ಚಾಗತ್ತೆ. ಮನೆಯಲ್ಲಿ ಎಲ್ಲರ ಜೊತೆಗೂ ಕೂಡ ಅನೇಕ ರೀತಿಯ ಒಳ್ಳೆಯ ಮಾತುಗಳನ್ನು, ಸುಖ ಸಂದರ್ಭಗಳನ್ನು ನೋಡಿಕೊಂಡು ನೀವು ಅನುಭವಿಸಿ ಸಂತೋಷವನ್ನು ಪಡಬಹುದು. ಮನೆಯಲ್ಲಿ ಪೂಜೆ ಇತ್ಯಾದಿಗಳು ಕೂಡ ಆಗಬಹುದು. ಲಕ್ಸುರಿ ಇತ್ಯಾದಿಗಳು ಹೆಚ್ಚಾಗತ್ತೆ. ಸುಖ ಅನ್ನೋದು ಕುಟುಂಬದಲ್ಲೇ ಈಗ ಹೆಚ್ಚಾಗತ್ತೆ. ಕುಟುಂಬದವರು ಈಗ ನಿಮ್ಮ ಸಂತೋಷಕ್ಕೆ ಬಹಳ ಮುಖ್ಯರಾಗ್ತಾರೆ. ಹಾಗೂ ಈಗ ನಿಮಗೆ ಧನಾಗಮ ಕೂಡ ಆಗ್ತಾ ಇದೆ. ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು ನಿಮ್ಮ ಕುಟುಂಬದವರ ಮೂಲದಿಂದ ಅಥವಾ ಮಿತ್ರರ ಮೂಲದಿಂದ ದುಡ್ಡು ಬರಬೇಕಾಗಿದ್ರೆ ಆ ದುಡ್ಡು ಇವಾಗ ನಿಮಗೆ ಕೈಗೆ ಬಂದು ಸೇರುತ್ತೆ. ಧನಾಗಮ ಖಂಡಿತ. ಬನ್ನಿ ಸದ್ಯಕ್ಕೆ ಮತ್ತೊಂದು ಕರೆ ಬಂದಿದೆ, ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಸರಿ ಅಮ್ಮ, ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಕೇಳಿಸ್ತಿದ್ಯಾ ಅಮ್ಮ? ನಾವು ಮಾತನಾಡ್ತಾ ಇರೋದು. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ದಯವಿಟ್ಟು ಫೋನ್ ಅಲ್ಲಿ ಮಾತಾಡಿ. ಸರಿ ಅಮ್ಮ, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ನೀವು ಫೋನ್ ಅಲ್ಲಿ ಮಾತನಾಡಿ. ಇಲ್ಲಾಂದ್ರೆ ನಾ ಹೇಳಿದ್ರೆ ನಾವು ಮಾತಾಡೋದು ಕೇಳಿಸೋದಿಲ್ಲ ನಿಮ್ಗೆ. ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಅಮ್ಮ, ಇಲ್ಲ ಅಂತ ಹೇಳಿದ್ರೆ ಫೋನ್ ನಲ್ಲಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಹಲೋ, ಹಾ ಹೇಳಿ ಅಮ್ಮ, ಕೇಳಿಸ್ತಿದೆ. ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಕರೆ ಕಟ್ ಆಗತ್ತೆ. ಕರೆ ಕಟ್ ಆಗಿದೆ. ನಾವ್ ಎಷ್ಟು ಸಾರಿ ಹೇಳಿದ್ರು ಇದೇ ತಪ್ಪನ್ನ ಮಾಡ್ತೀರಿ. ಒಂದೇ ಒಂದು ಗಂಟೆ ನಿಮ್ಗೆ ನೇರ ಪ್ರಸಾರ ಇರುವಂಥದ್ದು. ಈ ಸಮಯವನ್ನ ದಯವಿಟ್ಟು ಯಾರು ಕೂಡ ವ್ಯರ್ಥ ಮಾಡ್ಕೋಬೇಡಿ. ಯಾರ ಬಗ್ಗೆ ನೀವು ಕೇಳಬೇಕು ಅನ್ಕೊಂಡಿದ್ದೀರಿ ಅವರ ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್, ಟೈಮ್ ಎಲ್ಲವನ್ನು ಕೂಡ ಮುಂಚಿತವಾಗಿ ಬರೆದಿಟ್ಕೊಂಡು ನಿಮ್ಮ ಪ್ರಶ್ನೆಯನ್ನ, ಕರೆ ನಿಮಗೆ ಸಿಕ್ಕಿದ ತಕ್ಷಣ ನೀವು ಆ ಪ್ರಶ್ನೆಗಳನ್ನ ಕೇಳಬಹುದು. ಅವರ ಡೇಟ್ ಆಫ್ ಬರ್ತ್, ಟೈಮ್ ಎಲ್ಲವನ್ನು ಕೂಡ ಜೊತೆಗೇನೆ ಹೇಳ್ಬೋದಾಗಿರುತ್ತೆ. ಓಕೆನಾ? ಸಮಯನ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ವಾರಕ್ಕೆ ಒಂದೇ ದಿವಸ ಲೈವ್ ಸಿಗುವಂಥದ್ದು. ತುಂಬಾ ಜನ ಹೇಳ್ತಾ ಇರ್ತಾರೆ ದಟ್ ನಮ್ಗೆ ಕರೆ ಮಾಡ್ಲಿಕ್ಕೆ ಸಿಕ್ಲಿಲ್ಲ, ಸಮಯ ಆಗ್ಲಿಲ್ಲ ಅಂತ. ಯಾರಿಗೆ ಸಮಯ ಆಗೋದಿಲ್ಲ ಅವರು ಕನ್ಸಲ್ಟೇಷನ್ ನಲ್ಲಿ ವಿಚಾರಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧಾಗಿದೆ. ಬನ್ನಿ ಕರೆ ತಗೊಳ್ಳೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಅಶೋಕ್ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಬ್ಯಾಂಗ್ಳೂರಿಂದ ಮೇಡಮ್. ಓಕೆ ಸರ್, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ ನೀವು? ಮಗನ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಯ್ತು. ಮಗನ ಬಗ್ಗೆ. ಓಕೆ ಸರ್, ಅವ್ರು ಹುಟ್ಟಿರ್ತಕ್ಕಂಥ ದಿನಾಂಕವನ್ನ ಹೇಳಿ. 26 ಹಾ 8 ಹಾ 2023. ಓಕೆ ಸರ್, 2023. 3 ವರ್ಷದ ಮಗನ ಬಗ್ಗೆ ಪ್ರಶ್ನೆ. ಸರಿ ಅಲ್ಲ, ಸರ್. ಸಾರಿ 2003 ಡಿಗ್ರಿ ಆಗ್ಬಿಟ್ಟಿದೆ. 2003 ಸಾರಿ. ಓಕೆ ಸರ್, ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. 1:30 ಮೇಡಮ್, ಮಂಗಳವಾರ. ಮಧ್ಯಾಹ್ನನಾ? ಹೌದು, ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಹಾ ಸರ್, ಯಾವ ಊರಿನಲ್ಲಿ ಹುಟ್ಟಿರೋದು ಅವರು? ಇಲ್ಲ, ಬೆಂಗಳೂರಲ್ಲ ಮೇಡಮ್. ಬೆಂಗಳೂರೇನಾ? ಓಕೆ. ಏನ್ ಹೆಸರು ಸರ್ ಮಗಂದು? ಮೇಡಮ್ ಅವ್ರದ್ದು ಜಾಬ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ನಿಮ್ ಮಗನ ಹೆಸರು ಹೇಳಿ ಸರ್. ಅಭಿನಂದನ್. ಅಭಿನಂದನ್. ಹೌದು.
ಓಕೆ ಸರ್. ಅವರ ಈಗ ಹೇಳಿ ಪ್ರಶ್ನೆ ಏನಿದೆ ನಿಮ್ಗೆ ಮಗನ ಕುರಿತಾಗಿ? ಜಾಬ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಯ್ತು. ಸರ್ಕಾರಿ ಏನಾದ್ರು ನೌಕರಿ ಆಗುತ್ತಾ ಅಂತ. ಈಗ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು? ಈ ಪ್ರೈವೇಟ್ ಅಲ್ಲಿ ಮೊನ್ನೆ ತಾನೇ ಇಂಟರ್ನ್ಶಿಪ್ ಮುಗಿದಿದೆ, ಅದರಲ್ಲೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾವನೆ ಇವಾಗ. ಓಕೆ. ಅದಕ್ಕೆ ಸರ್ಕಾರಿ ನೌಕರಿ ಏನಾದ್ರು ಪ್ರಯತ್ನ ಮಾಡಿದ್ರೆ ಸಿಗುತ್ತಾ ಹಾಗೆ ಅಂತ ತಿಳ್ಕೊಬೇಕಾಯ್ತು. ಓಕೆ. ಏನ್ ಓದ್ತಿರೋದು ಸರ್ ಅವರು? ಅವರು BA ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. BA ಇಂಜಿನಿಯರಿಂಗ್ ಓದಿರೋದಾ? ಹೌದೌದು. ಓಕೆ ಓಕೆ ಸರಿ ಸರ್. ಮಾತಾಜಿ ಅವರು ಇದ್ದಾರೆ, ಅವರೊಟ್ಟಿಗೆ ಮಾತನಾಡಬಹುದು, ಮಾತನಾಡಿ. ಅಷ್ಟೇ ಮಾತಾಜಿ. ಶುಭಮಸ್ತು ಶ್ರೀಕೃಷ್ಣ ವಿಜಯತೆ. ಎಲೆಕ್ಟ್ರಾನಿಕ್ಸ್ ಮಾತಾಜಿ. ಇಂಜಿನಿಯರಿಂಗ್ ಮಾಡ್ಕೊಂಡಿದಾರಲ್ವಾ ನಿಮ್ಮ ಮಗ? ಹೌದು ಇವಾಗ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗತ್ತಾ ಅಂತ ಕೇಳ್ತಾ ಇದ್ದೀರಿ ಅಲ್ವಾ? ಹೌದು ಹೌದು ಹೌದು. ಖಂಡಿತವಾಗ್ಲೂ ಇದೆ. ಏನಾದ್ರು ಸಿಗುತ್ತಾ ಅಂತ. ಹೌದು, ಖಂಡಿತ ಇದೆ. ಅವ್ರ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸ ಆಗೋದು ಇದ್ದೇ ಇದೆ. ಪ್ರಯತ್ನ ಮಾಡಲಿ. ಬೇಕಾದಷ್ಟು ಇವಾಗ ಎಕ್ಸ್ಟೆನ್ಷನ್ ಎಲ್ಲ ಮಾಡಿದ್ದಾರೆ, ಇನ್ನೂ ಏಜ್ ತುಂಬಾ ಇದೆ ಅವರಿಗೆ. ಮತ್ತೆ ಈ ಬುದ್ಧಿವಂತಿಕೆಯಿಂದ ಸರಿಯಾದ ಫೀಲ್ಡಲ್ಲೇ ಇದ್ದಾರೆ. ಇದೇ ಫೀಲ್ಡಲ್ಲೇ ಅವರು ಮುಂದುವರಿಲಿ. ಚೆನ್ನಾಗಿ ದುಡ್ಡು ಕೂಡ ಬರುತ್ತೆ ಅವರಿಗೆ. ಬಹಳ ಅತ್ಯುತ್ತಮವಾದಂತಹ ಜೀವನವನ್ನು ನಡೆಸ್ತಾರೆ. ಜಾತಕ ತುಂಬಾ ಚೆನ್ನಾಗಿದೆ, ಲಕ್ಷ್ಮಿ ಯೋಗ ಇದೆ, ಹೀಗಾಗಿ ದುಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಆಗ್ಲಿ ಮಾತಾಜಿ, ತಮ್ಮ ಆಶೀರ್ವಾದ. ಶುಭಮಸ್ತು. ಭಗವಂತನ ಆಶೀರ್ವಾದ, ನಮ್ದೇನಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗಿ ನೀವು ಕೂಡ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕಾದ್ರೆ ನೇರ ಪ್ರಸಾರದ ನಂಬರ್ ಅಂತ ನಾವು ಟಿವಿ ಸ್ಕ್ರೀನ್ ಮೇಲೆ ಹಾಕಿದ್ದೀವಿ. ಖಂಡಿತ ಆ ನಂಬರ್ಗೆ ನೀವು ಕರೆ ಮಾಡ್ಬೋದಾಗಿರುತ್ತೆ. ಕನ್ಸಲ್ಟೇಷನ್ ನಂಬರ್ಗೆ ಈ ಸಮಯದಲ್ಲಿ ನೀವು ಪ್ರಯತ್ನ ಪಟ್ಟರು ಕೂಡ ಆ ನಂಬರ್ ಸಿಗೋದಿಲ್ಲ. ಈ ಸಮಯವನ್ನ ಹೊರತುಪಡಿಸಿ ನಿಮ್ಮ ಪ್ರಶ್ನೆಗಳೇನಾದ್ರು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಖಂಡಿತ ನೀವು ಆಗ ಕನ್ಸಲ್ಟೇಷನ್ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ ಮಾತಾಜಿ ಅವ್ರನ್ನ ಅಂತ ಹೇಳ್ತಾ, ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಇನ್ನುಳಿದ ರಾಶಿಯ ಫಲಗಳನ್ನ ಕೂಡ ನೋಡ್ತಾ ಹೋಗೋಣ. ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕರ್ಕ ರಾಶಿಯವರಿಗೆ ಧನಾಗಮವಾಗುತ್ತೆ. ಕುಟುಂಬದಲ್ಲೆಲ್ಲ ಸಂತೋಷ ಸಂಭ್ರಮ ಎಲ್ಲವೂ ಉಂಟಾಗುತ್ತೆ. ಮತ್ತು ಇದು ಕುಟುಂಬ ಸ್ಥಾನಕ್ಕೆ ಶುಕ್ರ ಪ್ರವೇಶ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ದೊಡ್ಡವರು ಕೂಡ ನಿಮ್ಮನ್ನ ಬಹಳ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಮನೆಯಲ್ಲಿ ಸುಖ ಸಂಭ್ರಮ ಶಾಂತಿ ಎಲ್ಲವೂ ತುಂಬಿ ಹರಿಯತ್ತೆ. ದುಡ್ಡು ನಿಮ್ಮ ಬಂಧು ಮತ್ತು ನಿಮ್ಮ ಕುಟುಂಬದವರ ಮೂಲದಿಂದ ಧನ ನಿಮಗೆ ಬರಬೇಕಾಗಿದ್ದಾದ್ರೆ ಅದು ಈಗ ಕೈಗೆ ಬಂದು ಖಂಡಿತವಾಗ್ಲೂ ಸೇರುತ್ತೆ. ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಬನ್ನಿ ನೋಡೋಣ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇರೋದ್ರಿಂದ ಮೊದಲನೆಯದಾಗಿ ಈಗ ಶುಕ್ರ ವ್ಯಯಭಾವದಲ್ಲಿ 12ರಲ್ಲಿ ಇದ್ದಾಗ, ಕರ್ಕ ರಾಶಿಯಲ್ಲಿ ಇದ್ದಾಗ ಅನೇಕ ದಿನಗಳು ನಿಮಗೆ ಮಿತ್ರತ್ವಗಳಲ್ಲಿ ಒಡಕು, ಮನಸ್ಸಿಗೆ ಕ್ಲೇಶ, ಹೆಂಗಸರಿಂದ ಅವಮಾನ ಇತ್ಯಾದಿ ಎಲ್ಲವೂ ಆಗಿತ್ತು. ಈಗ ಅದೆಲ್ಲದರಿಂದ ನಿಮಗೆ ಪರಿಹಾರ ಪ್ರಾಪ್ತಿಯಾಗಿ ಮೊದಲನೆಯದಾಗಿ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಅನೇಕ ಮಿತ್ರರನ್ನ ನೀವು ಈಗ ನಿಮ್ಮೆಡೆಗೆ ಸೆಳೆಕೊಳ್ಳುತ್ತೀರಿ. ಶತ್ರುಗಳು ಹಿಮ್ಮೆಟ್ತಾರೆ, ಮಿತ್ರರು ಮುಂದೆ ಬರ್ತಾರೆ. ಹಾಗೂ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಬದಲಾವಣೆಗಳನ್ನು ಈಗ ನೀವು ಮಾಡಿಕೊಂಡು ಎಲ್ಲರಿಗೂ ಬೇಕಾದವರಾಗ್ತೀರಿ. ಮನಸ್ಸಿಗೆ ನೆಮ್ಮದಿ, ಸಂತೋಷ ಪ್ರಾಪ್ತಿ. ಬನ್ನಿ ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಮ್ಯಾಮ್ ಲಕ್ಷ್ಮಿ ಅಂತ ಮಾತಾಡ್ತಾ ಇರೋದು. ಹೇಳಿಮ್ಮ, ಯಾರ ವಿಚಾರವಾಗಿ ನೀವು ಇವತ್ತು ಪ್ರಶ್ನೆ ಕೇಳೋದಿದೆ ಕಾರ್ಯಕ್ರಮದಲ್ಲಿ? ಮ್ಯಾಮ್ ಈಗ ನಮ್ದು ಜಮೀನ್ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಜಮೀನು ಅಂತ ಹೇಳಿದ್ರೆ ಆ ಜಮೀನು ಯಾರ ಹೆಸರಲ್ಲಿ ಇರಬಹುದು ಇದೆ ಅಂತ ಗೊತ್ತಿದ್ಯಾ? ತಾತನ ಹೆಸರಲ್ಲಿ ಇದೆ ಮ್ಯಾಮ್. ಈಗ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಓಕೆ, ನಿಮ್ಮ ತಂದೆ ಅವ್ರದ್ದು ಯಾರ್ದಾದ್ರೂ ಡೇಟ್ ಆಫ್ ಬರ್ತ್ ಹೇಳಬಹುದಾ ಅಮ್ಮ? ಹಾ ಮ್ಯಾಮ್, ತಂದೆ ಅವ್ರದ್ದು 1 ಹೇಳಿ January 1 1997. ಮತ್ತೊಮ್ಮೆ ಹೇಳಿ. January 1. ಜನವರಿ ತಿಂಗಳು 1ನೇ ತಾರೀಕೇನಾ? ಹೌದು ಮ್ಯಾಮ್, 1ನೇ ತಾರೀಕು. ಓಕೆ ಅಮ್ಮ, ಹೇಳಿ ಇಸ್ವಿಯನ್ನ ಹೇಳಿ. 1 second. ಓಕೆ, 1 ನಿಮಿಷ ಅಮ್ಮ, ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ ತಂದೆಯವ್ರದ್ದು ಆಗ್ತಾ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಮ್ಯಾಮ್. ತಂದೆ 1973 ಮ್ಯಾಮ್.
ನಿಮ್ದೇ ಹೇಳಿಮ್ಮ, ಪರವಾಗಿಲ್ಲ. ಈ ಕೋರ್ಟಲ್ ಕೇಸ್ ತಾನೆ. 29 ಓಕೆ ಏಪ್ರಿಲ್ ಓಕೆ 2004 ಮ್ಯಾಮ್. 2004. ಓಕೆ ಮಾ, ಹುಟ್ಟಿರುವಂತ ಸಮಯವನ್ನ ಹೇಳಿ. 8:40 PM. 8:40. ಓಕೆ, PM. ಎಲ್ಲಿ ನಿಮ್ದು ಹಾ. ಊರು ಯಾವ್ದು ಮಾ? ಯಾವ ಊರಲ್ಲಿ ಹುಟ್ಟಿರೋದು? ಚಾಮರಾಜನಗರ. ಚಾಮರಾಜನಗರ. ಓಕೆ, ಹೇಳಿ. ಓಕೆ, ಈಗ ಹೇಳಿ ಮಾ. ಆಸ್ತಿ ವಿಚಾರವಾಗಿ ಪ್ರಶ್ನೆ ಅಂತ ಹೇಳ್ತಾ ಇದ್ರಿ, ಇವಾಗ ಸಮಸ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳಿ. ಆಸ್ತಿ ಅಂದ್ರೆ ಬೇರೆಯವರು ಬಂದು ನಮ್ದು ಅಂತ ಹೇಳ್ಕೊಂಡು ಕೂತಿದ್ದಾರೆ, ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಇದು ನಿಮ್ಮ ಪಿತ್ರಾರ್ಜಿತ ಆಸ್ತಿ, ಅಂದ್ರೆ ನಿಮ್ಮ ತಂದೆಯವರ ಹೆಸರಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಹೆಸರೆಲ್ಲ ಬಂದು ತಂದೆ ಹೆಸರಲ್ಲೇ ಇದೆ, ಬಟ್ ಅವರು ನಮ್ದು ಅಂತ ಬಂದು ನಮ್ಮ ಹತ್ರ ಕೂತಿದ್ದಾರೆ. ಎಷ್ಟು ದಿವಸದಿಂದ ಇದು ಆಗ್ತಾ ಇರೋದು ಅಮ್ಮ ವಿಚಾರ, ಸಮಸ್ಯೆಗಳು ಶುರುವಾಗಿ? ಸುಮಾರು ಒಂದು 4-5 ತಿಂಗಳು ಮಾಮ ಆಯ್ತು. 4-5 ತಿಂಗಳಿಂದ ಈ ಸಮಸ್ಯೆಗಳು ಕಾಣಿಸ್ತಾ ಇದೆ. ಅಂದ್ರೆ ನಿಮ್ಮ ತಾತ ಅವರು ಕಾಲ ಆಗಿದಾರಾ ಅಥವಾ ಇದಾರಾ ಇನ್ನ? ಇಲ್ಲ ಮಮ್ಮ, ಇಲ್ಲ, ಡೆಡ್ ಆಗಿದ್ದಾರೆ. ಓಕೆ, ಅಂದ್ರೆ ಅವರ ಹೆಸರಿಂದ, ಅವರು ಸತ್ತ ನಂತರ ಕೂಡ ನಿಮ್ಮ ತಂದೆಯವರ ಹೆಸರಿಗೆ ಇನ್ನ ಯಾವುದೇ ರೀತಿ ನೀವು ದಾಖಲಾತಿಗಳನ್ನ ಬದಲಾಯಿಸಿಲ್ಲ? ಇಲ್ಲ ಬದಲಾಯಿಸಿಲ್ಲ, ಬಟ್ ಏನೇ ಪೇಪರ್ ತೆಗೆದು ತಾತನ ಹೆಸರಲ್ಲೇ ಇದೆ. ಕಿರಿಕಿರಿ ಮಾಡ್ತಾ ಇದಾರೆ ಬೇರೆಯವ್ರು ಬಂದು. ಕೋರ್ಟ್ ಅಲ್ಲಿ ನಡೀತಾ ಇದೆ ಕೇಸ್ ಅದು. ಓಕೆ, ಕೋರ್ಟ್ ಅಲ್ಲಿ ಈಗ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ, ದಟ್ ನೀವು ಫೈಟ್ ಮಾಡ್ತಿದ್ದೀರಾ? ಹೌದು. ಓಕೆ, ಖಂಡಿತ ಮಾತಾಜಿ ಅವರಿದ್ದಾರೆ, ನೀವು ನೇರವಾಗಿ ಅವ್ರ ಹತ್ರ ಮಾತನಾಡಬಹುದು, ಮಾತನಾಡಿ. ಹಲೋ, ನಮಸ್ತೆ ಮಾತಾಜಿ. ಶುಭಮಸ್ತು, ಶ್ರೀಕೃಷ್ಣ ವಿಜೇತೆ. ಈಗ ಕೇಸ್ ಯಾರ್ಯಾರ ಮೇಲೆ ಇದೆಯಪ್ಪ? ಕೇಸು ನಮ್ಮ ತಂದೆಯವ್ರ ಮೇಲೆ ಮತ್ತೆ ಬೇರೆಯವ್ರ ಮೇಲೆ. ಅದ್ಯಾರು ಬೇರೆಯವರು? ಇನ್ನೊಬ್ರು ಯಾರು? ಮ್ಯಾಮ್, ಇನ್ನೊಬ್ರು ಯಾರು? ಬೇರೆಯವರು ಅಂದ್ರೆ ಯಾರು? ಬೇರೆಯವ್ರು ಅಂದ್ರೆ ಬೇರೆ ಪಕ್ಕದ ಜಮೀನವರು. ಅವರಿಬ್ಬರ ಮೇಲೆ ಇವ್ರು ಕೇಸ್ ಹಾಕೊಂಡು ಅದು ನಮ್ದು ಅಂತ ಕ್ಲೈಮ್ ಮಾಡಕ್ ಹೊರಟಿದ್ದಾರೆ. ಹೌದು. ಆಯ್ತು, ನಿಮ್ಮ ತಂದೆಯವರದ್ದೆಲ್ಲ ಡೀಟೇಲ್ಸ್ ಗೊತ್ತಿದ್ರೆ ಅದನ್ನ ದಯವಿಟ್ಟು ಇನ್ನೊಮ್ಮೆ ಯೂಟ್ಯೂಬಲ್ಲಿ ಅಥವಾ ಅಲ್ಲಿ ವಾಟ್ಸಾಪ್ ನಂಬರ್ ಇದೆ ನೋಡಿ, ಕನ್ಸಲ್ಟೇಷನ್ ಅಂತ, ಅಲ್ಲಿಗೆ ಕಳಿಸಿ. ನಿಮ್ಮ ಜಾತಕದ ಪ್ರಕಾರ ಇವಾಗ ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು? ಒಬ್ರೇ ಮ್ಯಾಮ್, ಒಬ್ಳೆ. ನೀನೊಬ್ಳೆ, ಹೌದಾ? ನೀವೊಬ್ರೇ ಆಗಿದ್ರೆ ಈಗ ನಿಮಗೆ ಆ ಜಮೀನು ಖಂಡಿತವಾಗ್ಲೂ ನಿಮಗೆ ಪ್ರಾಪ್ತಿ ಆಗತ್ತೆ. ನಿಮ್ಮ ಜಾತಕದಲ್ಲಿ ಅದಿದೆ, ಆದರೆ ಸ್ವಲ್ಪ ಫೈಟ್ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ನಿಮ್ಮ ತಂದೆಯವರ ಮೇಲೆ ಕೇಸ್ ಇರೋದ್ರಿಂದ ಅವರದ್ದು ಕೂಡ ನಮಗೆ, ನೀವು ಆ ನಂಬರ್ ಇದೆಯಲ್ಲ ಅಲ್ಲಿಗೆ ವಾಟ್ಸ್ಆ್ಯಪ್ ಕಳಿಸಿದರೆ ನಾನು ಅದನ್ನು ನೋಡಿ ನಿಮಗೆ ಪರಿಹಾರವನ್ನು ಸೂಚನೆ ಮಾಡ್ತೇನೆ. ಆದರೆ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಭೂಮಿ ಬರೋದ್ರಿಂದ ನಿಮ್ಮ ತಂದೆಯವರದ್ದು ಕೇಸ್ ಇವಾಗ ನಿಮಗೆ ಸಾಲ್ವ್ ಆಗುತ್ತೆ. ಯಾವಾಗ ಅನ್ನೋದನ್ನು ನಾನು ನೋಡಿಬಿಟ್ಟು ಹೇಳ್ತೇನೆ. ಇಲ್ಲಿ ಒಂದೇ ಜಾತಕವನ್ನು ನೋಡೋದಕ್ಕೆ ಸಮಯ, ಹೀಗಾಗಿ ನಿಮ್ಮ ಜಾತಕದ ಪ್ರಕಾರ ನೋಡಿದ್ದೇನೆ. ನಿಮ್ಮ ತಂದೆಯವರದ್ದಕ್ಕೆ ನೀವು ಅಲ್ಲಿಗೆ ವಾಟ್ಸಪ್ ಮಾಹಿತಿಗಳನ್ನು ಕಳಿಸಿದರೆ ನಾನು ಅದಕ್ಕೆ ನಿಮಗೆ ಪರಿಹಾರವನ್ನು ಹೇಳ್ತೇನೆ. ಸರಿ ಮಾತಾಡಿ. ಶುಭಮಸ್ತು. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗಿ ನಿಮ್ಮ ತಂದೆಯವ್ರದ್ದು ಡೇಟ್ ಆಫ್ ಬರ್ತ್, ಟೈಮ್ ಎಲ್ಲವನ್ನು ಕೂಡ ಇನ್ನೊಂದ್ಸತಿ ಕೂಲಂಕುಷವಾಗಿ ನೋಡಿ ಬರೆದು ಕಳಿಸಬಹುದು ವಾಟ್ಸಪ್ಪಲ್ಲಿ. ಜೊತೆಗೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಆಡಿಯೋ ರೆಕಾರ್ಡ್ ಮಾಡಿ ಕ್ಲಿಯರ್ ಆಗಿ ಅವ್ರಿಗೆ ಹೇಳಿ ಕಳಿಸಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳ್ತಾ, ಸದ್ಯಕ್ಕೆ ಇನ್ನುಳಿದ ರಾಶಿ ಫಲಗಳನ್ನ ನೋಡ್ತಾ ಹೋದರೆ ಈಗ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ನಿಮ್ಮ ವ್ಯಯಭಾವಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಹೀಗಾಗಿ ಮೊದಲನೆಯದಾಗಿ ನಿಮಗೆ ಹಣಕಾಸಿನ ತೊಂದರೆಗಳು ಕಾಡಬಹುದು. 25 ದಿನಗಳ ತನಕ ನಿಮಗೆ ಶುಕ್ರ ನಿಮ್ಮ ಲಾಭಸ್ಥಾನದಲ್ಲಿ ಇದ್ದಾಗ, ಕರ್ಕ ರಾಶಿಯಲ್ಲಿದ್ದಾಗ ದುಡ್ಡು ಕೈಯಲ್ಲಿ ತುಂಬ ಚೆನ್ನಾಗಿತ್ತು, ಅನೇಕ ಮೂಲಗಳಿಂದ ನಿಮಗೆ ಸುಮ್ಮನೆ ಧನಾಗಮ ನೀವು ಕೇಳದೇನೆ ಬಂದಿತ್ತು ಅಂತ ಅನ್ಕೊಳ್ಳೋಣ. ಈಗ ಅದೆಲ್ಲದನ್ನು ಕೂಡ ನಿಂತು ಹೋದಂತೆ ಭಾಸವಾಗುತ್ತೆ. ಒಂದು 25 ದಿನಗಳ ತನಕ ದುಡ್ಡಿಗೆ ಪರದಾಡಬೇಕಾಗತ್ತೆ ಅಥವಾ ವೆಚ್ಚಗಳು ತುಂಬ ಹೆಚ್ಚಾಗುವಂಥ ಸಾಧ್ಯತೆ. ಬಂಧು ಮಿತ್ರರಲ್ಲಿ ಮತ್ತು ಹೆಂಗಸರ ಮೂಲದಿಂದ ಮನಸ್ಸಿಗೆ ಈಗ ವೈಮನಸ್ಯ, ಮನಸ್ಸಿಗೆ ಈಗ ಕ್ಲೇಶವಾಗತ್ತೆ ಮತ್ತು ಜಗಳಗಳು ಇತ್ಯಾದಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ನೋಡಿ, ವೈಮನಸ್ಯಗಳು ಮನೆಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಹೆಂಗಸರೊಡನೆ ಹೆಚ್ಚಾಗಬಹುದು. ನೀವು ಹೆಂಗಸರೇ ಆಗಿರಬಹುದು, ಗಂಡಸರೇ ಆಗಿರಬಹುದು. ಹೆಂಗಸರೊಡನೆ ಮಾತು ಸ್ವಲ್ಪ ಕಡಿಮೆ ಮಾಡಿ ಅವರನ್ನು ಗೌರವಾನ್ವಿತವಾಗಿ ನಡೆಸ್ಕೊಳ್ಳೋದು ಈಗ ಬಹಳ ಒಳ್ಳೆಯದು. ಇಲ್ಲದೆ ಹೋದರೆ ಮನಸ್ಸಿಗೆ ಕ್ಲೇಶ ಆಗಿ ಸಂಬಂಧಗಳಲ್ಲಿ ಒಡಕು ಉಂಟಾಗಬಹುದು.
ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ತಿಳ್ಕೊಳ್ಳೋಣ. ತುಲಾ ರಾಶಿಯವರಿಗೆ ನಿಮ್ಮ ಲಾಭ ಸ್ಥಾನಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಹೀಗಾಗಿ ಈಗ ಮಿತ್ರರು ಎಲ್ಲರೂ ಕೂಡ ನಿಮ್ಮನ್ನು ಬಹಳನೇ ಸ್ವಾಗತಿಸ್ತಾರೆ. ತಮ್ಮ ಗುಂಪುಗಳಲ್ಲಿ ಯಾರ್ಯಾರು ಬಿಸ್ನೆಸ್ ನೆಟ್ವರ್ಕಿಂಗ್ ಇತ್ಯಾದಿಗಳನ್ನು ಮಾಡ್ತೀರಿ, ನಿಮಗೆಲ್ಲರಿಗೂ ನೆಟ್ವರ್ಕಿಂಗ್ ಅದರಿಂದ ಈಗ ಬಹಳನೇ ಒಳ್ಳೆಯದಾಗತ್ತೆ. ಧನಾಗಮ ಅಲ್ಲಿರೋದು ಮಿತ್ರರೊಡನೆ ಧನ ಇರುತ್ತೆ, ಅದನ್ನು ನಿಮ್ಮ ಕಡೆಗೆ ನೀವು ಸೆಳೆದುಕೊಳ್ಳಬಹುದು. ಬಿಸ್ನೆಸ್ ಇತ್ಯಾದಿಗಳು, ಆಂಟ್ರಪ್ರೆನ್ಯೂರ್ಸ್ ಮತ್ತು ಉದ್ಯಮಿಗಳು ನಿಮಗೆಲ್ಲರಿಗೂ ಈಗ ಧನಾಗಮ ಮುಖ್ಯವಾಗಿ. ಇದಾದ ನಂತರ ಯಾರ್ಯಾರು ರೆಫರಲ್ಗಳನ್ನು ಮಾಡ್ಕೊಳ್ತೀರಿ ಅಂಥವರಿಗೆ ಈಗ ನೀವು ಆದಷ್ಟು ಹೆಚ್ಚಿನ ಜನಗಳ ಜೊತೆ ಮಾತನಾಡೋದು ಒಳ್ಳೆಯದು. VIP ಗಳು, ಪಾಲಿಟಿಷಿಯನ್ಸ್ ಇಂಥವರೆಲ್ಲರೂ ಕೂಡ ಈಗ ನಿಮಗೆ ಸಹಕಾರಿಯಾಗಿರ್ತಾರೆ. ಹೀಗಾಗಿ ದೊಡ್ಡ ದೊಡ್ಡವರನ್ನು, ಸಮಾಜದಲ್ಲಿ ಗಣ್ಯರನ್ನು ಈಗ ಹೋಗಿ ಮಾತನಾಡಿಸಿದರೆ ನಿಮಗೆ ಅದರಿಂದ ಬಹಳ ಲಾಭ ಆಗೋದಿದೆ. ಮತ್ತು ಮಿತ್ರರು ಫೋನ್ ಕೆಳಗಿಡಕ್ಕಾಗದೇ ಇರೋಷ್ಟು ಈಗ ನಿಮ್ಮನ್ನು ಮಾತಾಡಿಸ್ತಾ ಇರ್ತಾರೆ. ಮನಸ್ಸಿಗೆ ಸಂತೋಷ. ಎಲ್ಲ ಕಡೆಗೂ ಕೂಡ ನಿಮಗೆ ಹಾಸ್ಯಕೂಟ ಅಥವಾ ಮಿತ್ರರ ಕೂಟಗಳಿಗೆ ಆಹ್ವಾನಗಳು ತುಂಬ ಬರುತ್ತೆ. ತುಂಬ ಬ್ಯುಸಿ ಆಗ್ತೀರಿ. ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಆಚೆ ಕಡೆ ಮನೆಯಿಂದ ಆಚೆ ನಿಮ್ಮ ಚಟುವಟಿಕೆ ತುಂಬ ಜಾಸ್ತಿ ಆಗೋದ್ರಿಂದ ಮನೆಗೆ ಸ್ವಲ್ಪ ಸಮಯ ಕಡಿಮೆಯಾಗಿ ಮನೆಯವರಿಗೆ ಬೇಸರವಾಗಬಹುದು. ಪ್ರೇಮ ಪ್ರೀತಿ ಪ್ರಕರಣಗಳಿಗೆ ಈ ಸಮಯ ಒಳ್ಳೆಯದಲ್ಲ, ಆದರೆ ಮಿತ್ರತ್ವಕ್ಕೆ ಬಹಳನೇ ಒಳ್ಳೆಯ ಸಮಯ. ಬನ್ನಿ ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ, ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ, ಹೇಳಿ, ಯಾರು ಮಾತಾಡ್ತಾ ಇರೋದು? ನಾವು ಬೆಂಗಳೂರಿಂದ ಮ್ಯಾಮ್ ಮಾತಾಡ್ತಿರೋದು, ಯಲಂಕ. ಅಮ್ಮ ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಿಲ್ಪ ಮ್ಯಾಮ್. ನನ್ನ ಮಗು ಬಗ್ಗೆ ಕೇಳಬೇಕಾಗಿತ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಮಗುದು 25/11/2021 ಮ್ಯಾಮ್. ಓಕೆ ಅಮ್ಮ, ಹೇಳಿ. ಅವ್ರು ಹುಟ್ಟಿದ ಮಗುದು ಡೇಟ್ ಆಫ್ ಟೈಮ್ ಹೇಳಿ ಅಮ್ಮ. ಮಧ್ಯಾಹ್ನ 12:30 12ರಿಂದ 12:30 ಮಧ್ಯದಲ್ಲಿ ಇದ್ದೀರಿ ಮ್ಯಾಮ್. ಮತ್ತೊಮ್ಮೆ ಹೇಳಿ. 12ರಿಂದ 12:30. 12ರಿಂದ 12:30 ಒಳಗಡೆ ಇದೆ ಅಂತ. ಹೌದು ಮ್ಯಾಮ್. ಓಕೆ ಅಮ್ಮ, ಫೈನ್. ಮಗುಗೆ ಏನಂದ್ರೆ ಮ್ಯಾಮ್ 5 ವರ್ಷ ಆಯ್ತು ಇನ್ನು. ಎಲ್ಲಿ, ಬೆಂಗಳೂರಲ್ಲೇನಾ ಅಮ್ಮ ಮಗು? ಮಗು ಹುಟ್ಟಿರ್ತಕ್ಕಂಥದ್ದು ಬೆಂಗಳೂರಿನಲ್ಲೇನಾ? ಇಲ್ಲ ಮ್ಯಾಮ್, ಗೌರಿಬಿದನೂರು ಗೌರ್ಮೆಂಟ್ ಹಾಸ್ಪಿಟಲ್ ಮ್ಯಾಮ್. ಗೌರಿಬಿದನೂರು ಎಲ್ಲಿ ತಾಲೂಕ್ ಹೇಳ್ಬಿಡಿ ಅಮ್ಮ. ನಾನು ತವ್ರ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಡೆಲಿವರಿ ಆಗಿದೆ. ಸರಿಮ್ಮ, ಸರಿ, ಓಕೆ, ಸರಿ. ಹೇಳಿ, ಸಮಸ್ಯೆ ಏನಾಗಿದೆ ಮಗುಗೆ? 5 ವರ್ಷ ಆಯ್ತು, ಇನ್ನು ಮಾತಾಡ್ತಾ ಇಲ್ಲ. ಫೇಸ್ ಟು ಫೇಸ್ ನಿಮ್ದು ವಾಯ್ಸು ತುಂಬಾ ಬ್ರೇಕ್ ಆಗ್ತಿದೆ ಅಮ್ಮ. ಇಫ್ ಇನ್ ಕೇಸ್ ಟಿವಿ ಏನಾದ್ರೂ ನೋಡ್ತಾ ಇದ್ರೆ ಸ್ವಲ್ಪ ಬದಿಗೆ ಬಂದು ಮಾತನಾಡಬಹುದಾ? ಅದೇ ಮ್ಯಾಮ್, 5 ವರ್ಷ ಆಯ್ತು ಮಗುಗೆ, ಇನ್ನು ಮಾತಾಡೋದಿಲ್ಲ. ಜನಗಳ ಕಡೆ ಅಬ್ಸರ್ವೇಷನ್ ಇಲ್ಲ. ಓಕೆ. ಅವ್ನ ಲೋಕದಲ್ಲೇ ಅವ್ನು ಇರ್ತಾನೆ. ಸರಿ ಹೋಗ್ತಾನ ಮೇಡಮ್ ಕೇಳೋಣ ಅಂತ ಮಾಡಿದ್ವಿ. ಓಕೆ, ಖಂಡಿತ ಮಾತಾಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರಗಳು ಸಿಗುತ್ತೆ ಅಂತ ಹೇಳ್ತಾ ಮಾತನಾಡಬಹುದು. ಮಾತನಾಡಿ. ನಮಸ್ತೆ ಮ್ಯಾಮ್. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಹೇಳಿಮ್ಮ, ಮಗು ಮಾತನಾಡ್ತಾ ಇಲ್ವಾ? ಇನ್ನೂ ಇಲ್ಲ ಮ್ಯಾಮ್, ನನ್ನ ಫಸ್ಟ್ನೇ ಮಗು ಆಗಿದೆ, ಅದು ಚೆನ್ನಾಗಿದೆ ಮ್ಯಾಮ್. ಇದು ಗಂಡು ಮಗು ಆಗಿದೆ, 2ನೇ ಮಗು. ಇದು 2ನೇ ಮಗುನಾ? ಹೌದು ಮ್ಯಾಮ್, 2ನೇ ಮಗುನೇ. ಅವ್ನಿಗೆ ಹುಟ್ಟಿದಾಗಿಂದ ಯಾಕೋ ತುಂಬಾ ವಾಂತಿ ಆಗೋದು. ಎಲ್ಲಿ ತೋರಿಸಿದ್ರು ವಾಂತಿ ಕಂಟ್ರೋಲೇ ಆಗ್ಲಿಲ್ಲ ಮ್ಯಾಮ್. 1 ವರ್ಷದವರೆಗೂ ವಾಮಿಟ್ ಮಾಡ್ಕೊಳ್ಳೋಣ, ಆಮೇಲೆ ಕರಿಯೋದ. ಇವಾಗ 5 ವರ್ಷ ಆಗಿದೆ ಮ್ಯಾಮ್, ಇನ್ನು ಮಾತಾಡಲ್ಲ. ಫೇಸ್ ಟು ಫೇಸ್ ನಾವು ಮಾತಾಡ್ಸಿದ್ರೆ ನಮ್ಮನ್ನ ನೋಡಲ್ಲ. ಅವನದೇ ಒಂದು ಪ್ರಪಂಚದಾಗಿರ್ತಾನೆ ಮ್ಯಾಮ್. ಮಾತಾಡೋದಿಲ್ಲ ಅಂತಂದ್ರೆ ಆಡೋದೇ ಇಲ್ವೋ ಅಥವಾ ಕೆಲವೊಂದು ತುಂಬಾ ಕಡಿಮೆ ಮಾತಾಡ್ತಾನೋ? ಇಲ್ಲ ಮ್ಯಾಮ್, ಮಾತಾಡಲ್ಲ. ಸುಮ್ಮನೆ ಆವು ಅಂತ ಮಾತಾಡ್ತಿರ್ತಾರೆ. ನಿಮ್ಮ ಮಗುವಿನ ಜಾತಕದಲ್ಲಿ ಸ್ವಲ್ಪ ತೊಂದರೆ ಏನೋ ಇದೆ ಮಾತಿಗೆ ಮತ್ತೆ ಮೆದುಳಿಗೆ ಸಂಬಂಧಿಸಿದಂತೆ. ನಿಮ್ದೇನು ಸಿಸೇರಿಯನ್ ಆಯ್ತಾ ಅಥವಾ? ಹೌದು ಮ್ಯಾಮ್, ಸಿಸೇರಿಯನ್ ಆಗಿದ್ರೆ ಕೆಲವೊಮ್ಮೆ ಮಕ್ಕಳಿಗೆ ಅವರಿಗೆ ಫೋರ್ಸೆಪ್ಸ್ ಹಾಕಿದಾಗ ತೊಂದರೆ ಆಗಿರುತ್ತೆ. ಅದು ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಮೊದಲು ನೀವು MRI ಎಲ್ಲ ಮಾಡಿಸಿದ್ದೀರಾ? ಅದೆಲ್ಲದನ್ನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀರಮ್ಮ? ಓ ಮ್ಯಾಮ್,
ಮಾಡ್ತಿದೀವಿ ಮ್ಯಾಮ್, ಎಲ್ಲ ನಾರ್ಮಲ್ ಬರುತ್ತೆ. ನಾವು ಕಿವಿ ಕೇಳ್ಸಲ್ವೇನೋ ಅಂತ ಕಿವಿ ಚೆಕಪ್, ಕಣ್ ಚೆಕಪ್ ಎಲ್ಲ ಮಾಡ್ತಿದೀವಿ ಮ್ಯಾಮ್, ಎಲ್ಲ ನಾರ್ಮಲ್ ಇದೆ ಮ್ಯಾಮ್. ಬ್ರೈನ್ ಇದು ಮಾಡ್ತಾರಲ್ಲ MRI ಮಾಡಿಸಿದ್ದೀರಮ್ಮ? ಹಾ ಮ್ಯಾಮ್ ಮಾಡ್ತಿದ್ವಿ, ಬ್ರೈನ್ ಮಾಡ್ತಿದೀವಿ ಮ್ಯಾಮ್ MRI. ಓಕೆ, ಅದು ಎಲ್ಲ ನಾರ್ಮಲ್ ಇದೆಯಾ? ಹೌದು ಮ್ಯಾಮ್, ಹಾಂ, ನಾರ್ಮಲ್ ಇದೆ ಅಂತ ಹೇಳಿ. ಸರಿ. ಅದೆಲ್ಲ ನಾರ್ಮಲ್ ಇದೆ ಅಂತ ಅವ್ರು ಹೇಳಿದರೆ ಏನು ತೊಂದರೆ ಇಲ್ಲ. ಕೆಲವೊಂದು ಮಕ್ಕಳು, 2ನೇ ಮಕ್ಕಳು ಕೆಲವು ಸ್ವಲ್ಪ ನಿಧಾನವಾಗಿ ಮಾತಾಡ್ತಾರೆ. 4-5 ವರ್ಷ ತನಕ ಕೆಲವೊಂದು ಮಕ್ಕಳು ಆಡೋದಿಲ್ಲ. ಅದಾದಮೇಲೆ ಒಮ್ಮೆಲೆ ಮಾತಾಡೋಕ್ಕೆ ಶುರು ಮಾಡಿದಾಗ ನಿಲ್ಲಿಸೋದೇ ಇಲ್ಲ. ಅವನಿಗೆ ಶ್ಲೋಕ ಇತ್ಯಾದಿಗಳನ್ನು ಹಾಕಿ ಚೆನ್ನಾಗಿ ಕಿವಿಗೆ ಕೇಳಿಸ್ತಾ ಇರಿ. ಮತ್ತು ಈ ರೇಡಿಯೋ ಮಿರ್ಚಿ, ರೇಡಿಯೋ ಸಿಟಿ ಅದರಲ್ಲೆಲ್ಲ ಬಡ 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 ಮಾತಾಡ್ತಿರ್ತಾರೆ ನೋಡಿ, ಅದನ್ನು ಹಾಕಿ ಹಾಕಿ ಕೂಡಿಸಿರಿ. ಆವಾಗ ಪದಗಳು ಅವನ ತಲೆಯಲ್ಲಿ ರಿಜಿಸ್ಟರ್ ಆಗ್ತಾ ಇರುತ್ತೆ. ಹಾಗೆ ಅವನು ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಹೆಚ್ಚು ಮಾತನ್ನು ಅವರಿಗೆ ಕೇಳೋ ಹಾಗೆ. ಆ ಮ್ಯಾಮ್, ಏನನ್ನ ಒಂದು ವಸ್ತು ಕೊಟ್ರೆ ವಸ್ತು ನೋಡ್ದಷ್ಟು ನಮ್ಮನ್ನ ಅಷ್ಟು ಫೇಸ್ ಅಬ್ಸರ್ವ್ ಮಾಡಲ್ಲ ಮ್ಯಾಮ್ ಅವನು. ಆ ವಸ್ತುವನ್ನು ನೋಡ್ತಾನಾ? ಆ ವಸ್ತು ನೋಡ್ತಾನೆ ಮ್ಯಾಮ್, ಅದನ್ನ ಇಟ್ಕೊಂತಾನೆ, ಅದ್ರ ಜೊತೆ ಆಟ ಆಡ್ತಾನೆ. ಆದ್ರೆ ನಮ್ಮ ಮುಖ ಕೊಟ್ಟು ಮಾತಾಡಲ್ಲ ಮ್ಯಾಮ್ ಅವನು. ಇರಲಿ, ಪರವಾಗಿಲ್ಲ, ಅದೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಮೆದುಳಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಕೆಲವು ಮಕ್ಕಳಿಗೆ ಒಂಥರ, ದೊಡ್ಡ ಮಕ್ಕಳು ಇರೋದ್ರಿಂದ ತಮ್ಮದೇನು ಅನ್ನೋದು ಅರ್ಥ ಆಗ್ತಾ ಇರೋದಿಲ್ಲ. ಕೆಲವೊಂದು 2ನೇ ಮಕ್ಕಳಿಗೆ ಕೆಲವೊಂದು ಸರಿ ಹೀಗಾಗತ್ತೆ. ಆದರೆ ಅವನ ಜಾತಕದಲ್ಲಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಅಂತ ಅನ್ಸತ್ತೆ. ಆದರೆ ಅದೆಲ್ಲ ಸರಿ ಹೋಗುತ್ತೆ, ಹೀಗಾಗಿ ಯೋಚನೆ ಮಾಡೋದಿಲ್ಲ, ಬೇಡ. ಇನ್ನೊಂದು 6 ತಿಂಗಳು ನೋಡಿ ಪುನಃ ನಮಗೆ ಮೆಸೇಜ್ ಹಾಕಿ. ಆದರೆ ಅಷ್ಟರೊಳಗಡೆ ನೀವು ಶ್ಲೋಕಗಳನ್ನು ಚೆನ್ನಾಗಿ, ವಿಷ್ಣು ಸಹಸ್ರನಾಮವನ್ನು ಹಾಕಿ, ಮತ್ತು ರೇಡಿಯೋ ಅದನ್ನೆಲ್ಲದನ್ನು ಕೇಳಿಸಿ, ಚೆನ್ನಾಗಿ ಮಾತಾಡ್ತಾ ಇರೋವಂಥದ್ದು ರೇಡಿಯೋಗಳನ್ನು ಹಾಕಿ ಯಾವಾಗಲೂ ಕೇಳಿಸ್ತಾ ಇರಿ. ಇನ್ನೊಂದು 2-3 ತಿಂಗಳಲ್ಲಿ ಮಾತು ಶುರು ಮಾಡಬೇಕು. ಈ ಥೆರಪಿಗಳು ಧನ್ಯವಾದಗಳು ಅಮ್ಮ, ಧನ್ಯವಾದ. ಖಂಡಿತವಾಗಿ ಸಮಯದ ಅಭಾವಗಳಿರುತ್ತೆ. ಇನ್ನು ಏನಾದರೂ ಪ್ರಶ್ನೆಗಳಿದೆ ಅಂತ ಹೇಳಿದ್ರೆ ಖಂಡಿತ ನೀವು ಕನ್ಸಲ್ಟೇಷನ್ ನಂಬರಲ್ಲಿ ನಿಮ್ಮ ಪ್ರಶ್ನೆಗಳೇನೇ ಇದ್ರೂ ಕೂಡ ಅವ್ರ ಹತ್ರ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಸದ್ಯಕ್ಕೆ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಇದು ಬಹಳ ಉತ್ತಮವಾದಂತಹ ಗೋಚಾರ. ನಿಮ್ಮ ತಂದೆಗೆ ಮತ್ತು ನಿಮ್ಮ ಕುಟುಂಬದಲ್ಲಿರುವಂತಹ ಹಿರಿಯರಿಗೆಲ್ಲರಿಗೂ ಕೂಡ ಈಗ ಒಳ್ಳೆಯದಾಗುತ್ತೆ. ನಿಮ್ಮಿಂದ ಆಗಿದ್ರೂ ಕೂಡ ನಿಮ್ಮಿಂದ ಅಂತ ಅವರು ಹೇಳದೇ ಹೋಗಬಹುದು, ಅಥವಾ ಕೆಲವರು ನಿಮ್ಮಿಂದ ಅಂತ ಒಪ್ಕೊಳ್ಳಬಹುದು. ಅವರಿಗೆ ಒಳ್ಳೆಯದಾಗೋದ್ರಿಂದ ನಿಮಗೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ. ಹೀಗಾಗಿ ಈಗ ಸಂಸಾರದಲ್ಲಿ ನೆಮ್ಮದಿ, ನಿಮ್ಮ ಒಂದು ಘನತೆ ಎಲ್ಲವೂ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಸ್ಟೇಟಸ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಗಾಂಭೀರ್ಯ, ಘನತೆ ಎಲ್ಲವೂ ಹೆಚ್ಚಾಗುತ್ತೆ. ಎಲ್ಲೇ ಹೋದರೂ ಕೂಡ ನಿಮಗೆ ಗೌರವ ಪ್ರಾಪ್ತಿಯಾಗೋದ್ರಿಂದ ಕೆಲವೊಂದು ಅವಕಾಶಗಳಲ್ಲಿ, ಕಾರ್ಯಕ್ಷೇತ್ರದಲ್ಲೇ ಇರಬಹುದು ಅಥವಾ ಏನೇ ಒಂದು ಕೆಲಸದ ಅವಕಾಶದಲ್ಲಿ ಇರಬಹುದು, ದೊಡ್ಡವರಿಂದ ನಿಮಗೆ ಆಗಬೇಕಾದಂತಹ ಅನುಕೂಲಗಳಿರಬಹುದು. ಇದರಲ್ಲಿ ಎಲ್ಲದರಲ್ಲೂ ಈಗ ನಿಮಗೆ ಅನುಕೂಲ ಆಗೋದ್ರಿಂದ ಹೆಚ್ಚಾಗಿ ದೊಡ್ಡ ದೊಡ್ಡ ಕೆಲಸಗಳೇನಾದರೂ ಇದ್ದರೆ ಈಗ ಹೋಗಿ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಮುಖ್ಯವಾಗಿ ನಿಮಗೆ ಗೌರವ ಹೆಚ್ಚಾಗುತ್ತೆ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಜಾಸ್ತಿ ಆಗುತ್ತೆ. ಧನುರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಧನು ರಾಶಿಯವರಿಗೆ ನಿಮ್ಮ ಅಷ್ಟಮಕ್ಕೆ ಶುಕ್ರ ಬರ್ತಾ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗ್ತಾ ಇದೆ. ಸ್ಥಾನಮಾನಗಳಲ್ಲಿ ನಿಮಗೆ ತೊಂದರೆ ಆಗಬಹುದು, ಆದರೂ ಕೂಡ ಹಿರಿಯರ ಆಶೀರ್ವಾದದಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ಅನೇಕ ರೀತಿಯ ಒಳ್ಳೆಯ ಫಲಗಳನ್ನು ನೀವು ನೋಡಬಹುದು. ಸಾಮಾಜಿಕವಾಗಿ ಈಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ಘನತೆ ಗೌರವ ಹೆಚ್ಚಾದಂತೆ ಕಾರ್ಯಕ್ಷೇತ್ರದಲ್ಲೂ ಕೂಡ ಒಂದೊಂದು ಸಣ್ಣ ಸಣ್ಣ ತೊಂದರೆಗಳು ಹೆಂಗಸರ ಮೂಲವಾಗಿ ನೀವು ನೋಡಬೇಕಾಗಿ ಬರಬಹುದು. ಅದೃಷ್ಟ ಪರೀಕ್ಷೆ ನಡೀತಾ ಇದೆಯೇನೋ ಅನ್ನೋಂತಹ ಒಂದು ಭಾವನೆ ಬರಬಹುದು. ಆದರೂ ಕೂಡ ಇದನ್ನೆಲ್ಲದನ್ನು ನೀವು ನಿಭಾಯಿಸಿಕೊಂಡು ಹೋಗಬಹುದು. ಧಾರ್ಮಿಕವಾಗಿರಬೇಕು ಮತ್ತು ವಿನಯಪೂರ್ವಕವಾಗಿ ಇದ್ದಾಗ ಎಲ್ಲವೂ ನಿಮಗೆ ಅನುಕೂಲಕರವಾಗಿಯೇ ಪರಿವರ್ತನೆಗೊಳ್ಳುತ್ತೆ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಾನ್ ಶಿರಾದಿಂದ ಸಾವಿತ್ರಮ್ಮ ಅಂತ. ಹೇಳಿಮ್ಮ, ಯಾರ ಬಗ್ಗೆ ಇದೆ ನಿಮ್ಮ ಪ್ರಶ್ನೆ ಇವತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ಅವ್ರದ್ದು ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 15/1/1994. 94. ಹೇಳಿಮ್ಮ, ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. ಸಾಯಂಕಾಲ 5:35. ಓಕೆ. ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳ? ಶಿರಾ ಮೇಡಮ್. ಶಿರಾ ಹಾಸ್ಪಿಟಲ್ ಶಿರಾದಲ್ಲಿ.
ಹೇಳಿ, ಏನ್ ಸಮಸ್ಯೆ ಇದೆ? ಮಗನ ಬಗ್ಗೆ ಏನು ಪ್ರಶ್ನೆ ಇದೆ ನಿಮಗೆ? ಅದೇ ಮದ್ವೆ ಯಾಕ ಮದ್ವೆನೇ ಕೂಳ್ ಬರ್ತಾ ಇಲ್ಲ ಮೇಡಮ್ ಅವ್ರೆ. ಬರ್ತಾವೆ ಹೆಣ್ಗಳು ಸೆಟ್ ಆಗಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡಿ. ಓಕೆ, ಎಷ್ಟು ದಿವಸದಿಂದ ಪ್ರಯತ್ನ ಪಡ್ತಿದ್ದೀರಿ ಅಮ್ಮ? ನಾವು ಈ 6 ತಿಂಗಳು ವರ್ಷದಿಂದ. ಈಗ 1 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಿ ಮದುವೆಗಾಗಿ. ಹ್ಮ್ ಹ್ಮ್. ಹ್ಮ್ ಹೇಳಿ, ಮಗನ ಹೆಸರು ಅಮ್ಮ? ಸಂತೋಷ್ ಅಂತ. ಸಂತೋಷ್. ಖಂಡಿತ ಮಾತಾಜಿ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡ್ಬೋದು ಅಮ್ಮ, ಮಾತನಾಡಿ. ನಮಸ್ತೆ ಗುರುಜಿ. ಶುಭಮಸ್ತು, ಶ್ರೀಕೃಷ್ಣ ವಿಜಯತೆ. ಹೇಳಿಮ್ಮ. ನನ್ನ ಮಗನಿಗೆ ಮದ್ವೆನೇ ಸೆಟ್ ಆಗ್ತಿಲ್ಲ ಮೇಡಮ್ ಅವರೇ, ಅದಕ್ಕೆ ಕೇಳೋಣ ಅಂತ ಮಾಡಿ. 5 ವರ್ಷದಿಂದ ಗುರುಬಲ ಇರಲಿಲ್ಲ, ಈಗ ಗುರುಬಲ ಬಂದಿದೆ, ಮದುವೆ ಆಗಬೇಕು. ಒಂದೆರಡು ಪ್ರಪೋಸಲ್ ಯಾವುದೋ ಒಂದೆರಡು ಬಂದಿತ್ತು ಅಂತ ಕಾಣುತ್ತೆ, ಒಪ್ಕೊಳ್ಳಿಲ್ಲ ಅಂತ ಕಾಣುತ್ತೆ. ಹ್ಞೂ ಮೇಡಮ್ ಅವರೇ. ಹಾಗೆಲ್ಲ ಮಾಡಬಾರ್ದು. ಇನ್ನು ಜಾಸ್ತಿ ಗುರುಬಲ ಇರೋದಿಲ್ಲ. ಅದಕ್ಕೇನೆ ಈಗ ಮುಂದೆ ಪುನಃ ಈಗ ಅಕ್ಟೋಬರಿಗೆ 2 ತಿಂಗಳು ಗುರುಬಲ ಬರುತ್ತೆ. ಅದಾದ ನಂತರ ಪುನಃ ಒಂದೆರಡು ಪ್ರಪೋಸಲ್ಗಳು ಬರಲಿಕ್ಕೆ ಶುರುವಾಗುತ್ತೆ. 2027ರಲ್ಲಿ ಕಂಕಣ ಬಲ ಇದೆ. ಯಾವ ಹುಡುಗಿ ಬರ್ತಾಳೋ ಅದರಲ್ಲಿ ಇರೋ ಒಂದು 4-5 ಪ್ರಪೋಸಲ್ ಖಂಡಿತ ಬಂದೇ ಬರುತ್ತೆ. ಅದರಲ್ಲಿ ಯಾವುದು ಉತ್ತಮ ಅಂತ ಅನ್ಸತ್ತೋ ಅದನ್ನ ಖಂಡಿತವಾಗ್ಲೂ ಮದುವೆ ಮಾಡ್ಕೊಂಡು ಬಿಡಬೇಕು ಅಂತ ಹೇಳಿ. ಇನ್ನು ಮುಂದೆ ಮುಂದೆ ದೂಡ್ತಾ ಹೋದ್ರೆ ಇನ್ನು ವಯಸ್ಸು ಮೀರುತ್ತೆ. ಅದಾದ್ಮೇಲೆ ಇನ್ನು 3 ವರ್ಷದ ನಂತರ ಗುರುಬಲ ಇರೋದಿಲ್ಲ, 5-6 ವರ್ಷ ಮದುವೆ ಆಗೋದಿಲ್ಲ. ಹೀಗಾಗಿ 2027 ಅಥವಾ 2029ರ ಒಳಗೆ ಮದುವೆ ಆಗಿರ್ಲೇಬೇಕು, ಖಂಡಿತ ಆಗತ್ತೆ. ಮೇಡಮ್ ಅವರೇ ಏನಾನ. ಧನ್ಯವಾದಗಳು ಅಮ್ಮ, ಕರೆ ಮಾಡಿದ್ದಕ್ಕಾಗಿ. ಇನ್ನು ನಿಮ್ಮ ಪ್ರಶ್ನೆಗಳೇನಾದ್ರು ವಿಸ್ತಾರವಾಗಿ ಇದೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅಲ್ಲಿ ಹೋಗಿ ನೀವು ಕಮೆಂಟ್ ಅನ್ನ ಹಾಕಬಹುದು. ನಿಮ್ಮ ಮಗನ ಡೇಟ್ ಆಫ್ ಬರ್ತು, ಟೈಮು, ಜೊತೆಗೆ ಅವರ ಹುಟ್ಟಿರ್ತಕ್ಕಂಥ ಸ್ಥಳ, ನಿಮ್ಮ ಪ್ರಶ್ನೆ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನೀವು ಬರೆದು ಮೆನ್ಷನ್ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ನೀವು ಮಾತಾಜಿಯವರೊಟ್ಟಿಗೆ ಮಾತನಾಡಬೇಕು ಅಂತ ಇದ್ರೆ ನೇರ ಪ್ರಸಾರದ ಸಮಯವನ್ನ ಹೊರತುಪಡಿಸಿ ಕನ್ಸಲ್ಟೇಷನ್ ನಂಬರ್ನ ನಾವೇನ್ ಟಿವಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ಆ ನಂಬರ್ಗೂ ಕೂಡ ನೀವು ವಾಟ್ಸಪ್ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕಾರ ಮಾಡೋಣ. ಹಲೋ. ಓಕೆ, ಕರೆ ಕಟ್ಟಾಗಿದೆ. ಎಸ್, ಮತ್ತೊಂದು ಕರೆಯನ್ನ ನೋಡೋದಕ್ಕಿಂತ ಮುಂಚೆ ಇನ್ನು ಉಳಿದ ರಾಶಿ ಅಂದ್ರೆ ಧನು ರಾಶಿ ಅವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಣ, ಬನ್ನಿ. ಧನು ರಾಶಿಯವರಿಗೆ ನಿಮ್ಮ ನವಮಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಹೀಗಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಸ್ಥಾನಮಾನಗಳು ಜಾಸ್ತಿ ಆಗುತ್ತೆ, ಹಿರಿಯರಿಂದ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ, ಹಾಗೂ ಮನೆಯಲ್ಲಿ ಹಿರಿಯರಿಗೆ ನಿಮ್ಮಿಂದ ಒಳ್ಳೆಯದಾಗತ್ತೆ. ನಿಮ್ಮಿಂದ ಒಳ್ಳೆಯದಾಯಿತು ಅಂತ ಅವರು ಹೇಳದೇ ಇರಬಹುದು, ಆದರೂ ಕೂಡ ಒಮ್ಮೊಮ್ಮೆ ನಿಮಗೆ ಅದೃಷ್ಟ ಪರೀಕ್ಷೆ ನಡೀತಾ ಇದೆ ಅನ್ನುವಂತಹ ಒಂದು ಭಾವನೆ ಬರಬಹುದು. ಹೆಂಗಸರ ಜೊತೆ ಬಹಳ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ಮುಖ್ಯವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಂಗಸರು ಬಹಳ ಈಗ ಮುಖ್ಯರಾಗ್ತಾರೆ. ಮಕರ ರಾಶಿಯ ಫಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ, ಬನ್ನಿ. ಮಕರ ರಾಶಿಯವರಿಗೆ ಹಿಂದಿನ 45-50 ದಿನಗಳಿಂದ ಶುಕ್ರ ಗೋಚರ ಅಷ್ಟೊಂದು ಅನುಕೂಲಕರವಾಗಿರಲಿಲ್ಲ. ಹೀಗಾಗಿ ಹೆಂಗಸರಿಂದ ಅನೇಕ ರೀತಿಯ ತೊಂದರೆಗಳನ್ನು ನೀವು ನೋಡ್ತಾ ಇದ್ರಿ. ಹೆಂಗಸರೊಡನೆ ವಾಗ್ವಾದ, ಹೆಂಗಸರಿಂದ ನಿಮಗೆ ಅವಮಾನ, ಹೆಂಗಸರೊಡನೆ ಸುಮ್ಮನೆ ಮನಸ್ಸಿಗೆ ಘಾಸಿ ಇತ್ಯಾದಿಗಳನ್ನು ನೀವು ನೋಡಿರಬಹುದು. ಮನೆಯಲ್ಲೇ ಇರಬಹುದು, ಕಾರ್ಯಕ್ಷೇತ್ರದಲ್ಲೇ ಇರಬಹುದು, ಎಲ್ಲ ಕಡೆಗೂ ಹೆಂಗಸರು ವೈರಿಗಳಾಗಿದ್ರು ಅನ್ನುವಂತಹ ಒಂದು ಭಾವನೆ ನಿಮಗೆ ಎದ್ದಿರಬಹುದು. ಅದೆಲ್ಲದಕ್ಕೂ ಈಗ ಪರಿಹಾರ ಪ್ರಾಪ್ತಿಯಾಗುತ್ತೆ. ಮೊದಲನೆಯದಾಗಿ ಮನಸ್ಸಿಗೆ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ ಎರಡನೆಯದಾಗಿ, ಹಾಗೂ ಯಾರ್ಯಾರು ನಿಮಗೆ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದ್ರು ಅಂಥವರೆಲ್ಲರೂ ಕೂಡ ಈಗ ಬಂದು ನಿಮಗೆ ಸಮಾಧಾನಕರವಾದಂತಹ ಮಾತುಗಳನ್ನಾಡಿ ಕ್ಷಮೆಯನ್ನು ಕೂಡ ಕೇಳಬಹುದು. ಹೀಗಾಗಿ ಈ ಶುಕ್ರನ ಗೋಚಾರ ನಿಮಗೆ ಆತ್ಮವಿಶ್ವಾಸನ ಚೆನ್ನಾಗಿ ಹುರಿದುಂಬಿಸುತ್ತೆ ಮತ್ತು ಇದು ಬಹಳ ಅನುಕೂಲಕರವಾಗಿರುವಂತಹ ಗೋಚಾರ. ಇನ್ನುಳಿದ ರಾಶಿ ಫಲಗಳನ್ನ ನೋಡೋಕ್ಕೂ ಮುಂಚೆ ಕರೆ ಸಿದ್ಧವಾಗಿದೆ, ಬನ್ನಿ ಮಾತನಾಡಿಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಾವಿಲ್ಲಿ ವೈಶಾಲಿ ಅಂತಾರೆ. ಹಾಮ್ಮ, ಹೇಳಿ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳುವುದಿದೆ ನೀವು? ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನೀವು ಮಾತನಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಿಮ್ಮ ಕರೆ ಕಟ್ ಆಗತ್ತೆ. ಹಲೋ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಕರೆ ಕಟ್ ಆಗತ್ತೆ ಅಮ್ಮ. ದಯವಿಟ್ಟು ಮ್ಯೂಟ್ ಮಾಡಿ ನೀವು ಫೋನಲ್ಲಿ ಮಾತನಾಡ್ಬೇಕಾಗತ್ತೆ. ಹಾ, ಮ್ಯೂಟ್ ಮಾಡಿದ್ರು ಮೇಡಮ್. ಹೇಳಿಮ್ಮ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ? ನಮ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಸ್ವಲ್ಪ ಕೆಲಸದಲ್ಲಿ ಅಡೆತಡೆ ಆಗ್ತಿದೆ ಮೇಡಮ್. ಹಾ 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 ಯಾಕೆ ಆಗ್ತಿದೆ
ಸರಿ ಸರಿ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿಮ್ಮ. 13/7/1971. 1981. 81. ಓಕೆ ಅಮ್ಮ, ಫೈನ್. ಹೇಳಿ, ಸಮಯವನ್ನ ಹೇಳಿ. ಸಮಯ ಗೊತ್ತಿಲ್ಲ ಮೇಡಮ್. ಅಂದ್ರೆ ಅಟ್ಲೀಸ್ಟ್ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗಾದ್ರೂ ಹೇಳ್ಬಹುದಾ? ಹಾ, ಬಹುಶಃ ಮೇ ಬಿ ಬೆಳಗ್ಗೆ ಅನಿಸುತ್ತೆ ಮೇಡಮ್. ಬೆಳಿಗ್ಗೆ. ಒಂದು ಅಂದಾಜು ಹೇಳಬಹುದಾ? ಬೆಳಿಗ್ಗೆ ಇಷ್ಟರಿಂದ ಇಷ್ಟು ಇರಬಹುದು ಅನ್ನೋದೇನಾದ್ರೂ ಅಂದಾಜು ಗೊತ್ತಿದೆಯಾ? ಅಂದಾಜ್ ಏನ್ ಗೊತ್ತಿಲ್ಲ ಮೇಡಮ್. ಬೆಳಗಿನ ಸಮಯ ಅಂತ ಗೊತ್ತಿದೆ. ಹಾ, ಸರಿಮ್ಮ. ಹೇಳಿ, ನಿಮ್ಮ ಹುಟ್ಟಿರ್ತಕ್ಕಂಥ ಊರು? ಊರು ಚಿಕ್ಕೋಡಿ. ಚಿಕ್ಕೋಡಿ. ಅಂದ್ರೆ ನೀವು ಜಿಲ್ಲೆಯನ್ನ ಹೇಳಿ. ಜಿಲ್ಲೆ ಬೆಳಗಾವಿ. ಬೆಳಗಾವಿ. ಓಕೆ. ಹೇಳಿಮ್ಮ, ನಿಮ್ಮ ಪ್ರಶ್ನೆ ಇವಾಗ ಹೇಳಿ. ಸಮಸ್ಯೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಿ. ಸಮಸ್ಯೆ ಜಾಬ್ದಲ್ಲಿ ತುಂಬಾ ತೊಂದರೆ ಆಗ್ತಿದೆ ಮೇಡಮ್. ಮನೆಯಲ್ಲಿ ತುಂಬಾ ತೊಂದರೆ ಆಗ್ತಿದೆ, ಆರೋಗ್ಯದಲ್ಲಿ. ಆರೋಗ್ಯ ಹಾ, ಯಾಕೆ ಹೀಗೆ ಆಗ್ತಿದೆ ಅಂತ ಮಾತಾಡಿ ಹತ್ರ ಕೇಳ್ಬೇಕ್ರಿ. ಖಂಡಿತ ಖಂಡಿತ ಮಾತಾಡ್ತಿದ್ದಾರೆ. ನೀವು ಇವಾಗ ಅವರೊಟ್ಟಿಗೆ ಮಾತನಾಡಬಹುದು, ಮಾತನಾಡಿಮ್ಮ. ಹಲೋ, ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ನಮಸ್ತೆ ಮಾತಾಡಿ. ಹೇಳಿಮ್ಮ. ಅದೇ ಸ್ವಲ್ಪ ಜಾಬ್ದಲ್ಲಿ ತೊಂದರೆ ಆಗ್ತಿರ್ತದೆ, ಹ್ಮ್ ಮನೆಯಲ್ಲೂ ತುಂಬಾ ತೊಂದರೆ ಆಗ್ತಿದೆ ಮೇಡಮ್. ಹ್ಮ್ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಬಂದ ತಕ್ಷಣ ನನಗೆ ಬರೇ ಸುಸ್ತಾಗ್ತಿದೆ ಮೇಡಮ್, ತುಂಬಾ ಸುಸ್ತಾಗ್ತಿದೆ. ನಿಮ್ಮ ಇವಾಗ ನೀವು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಿಮಗೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ತೊಂದರೆ ಆಗ್ತಾ ಇರೋದು ಅದು ಸಹಜನೇ. ನಿಮ್ಮ ಜಾತಕದಲ್ಲಿ ಆ ರೀತಿ ಇದೆ, ಅದು ಕರೆಕ್ಟು. ಮತ್ತು ಹೆಂಗಸರಿಂದ ಸ್ವಲ್ಪ ಹೆಚ್ಚು ತೊಂದರೆ ಆಗುತ್ತೆ ನಿಮಗೆ. ಹೀಗಾಗಿ ಹೆಂಗಸರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ದೂರ ಅಂತಂದರೆ ಈಗ ತಾಯಿ, ತಂಗಿ ಅಂಥವ್ರನ್ನೆಲ್ಲ ನಂಬಿಕಸ್ಥರು ಪರವಾಗಿಲ್ಲ. ಈ ಕಾರ್ಯಕ್ಷೇತ್ರದಲ್ಲಿ ಯಾರನ್ನ ಹೆಚ್ಚು ನಂಬಕ್ಕೆ ಆಗೋದಿಲ್ವೋ, ಅಥವಾ ಯಾರು ಬಹಳ ಒಂಥರ ಹಿತಶತ್ರುಗಳ ಥರ ಕೆಲವರು ಇರ್ತಾರೆ, ಅವರನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ, ನೋಡಬೇಕಾಗತ್ತೆ. ಅಂಥವರಿಂದ ದೂರ ಇರಬೇಕಷ್ಟೆ. ನೀವೇನು ಮರುತಂತ್ರ ಮಾಡೋದಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆ ಇದೆ, ಆದರೆ ಅದು ಪರಿಹಾರವಾಗುತ್ತೆ. ಲಕ್ಷ್ಮೀ ದೇವಿಯ ಲಕ್ಷ್ಮೀ ಶೋಭಾನೆ ಇತ್ಯಾದಿಗಳನ್ನು ಹೇಳ್ಕೋಬೇಕು. ಅದರಿಂದ ಶಾಂತಿ ಆಗುತ್ತೆ, ನೆಮ್ಮದಿ ಆಗುತ್ತೆ, ಮತ್ತು ಮನಸ್ಸಿಗೂ ಈ ಅಮಾವಾಸ್ಯೆಯಲ್ಲಿ ತೊಂದರೆ ಆಗೋದು ಪರಿಹಾರವಾಗುತ್ತೆ. ನಿಮ್ಮ ಸಮಯವನ್ನು ಸ್ವಲ್ಪ ಸರಿಯಾಗಿ ನಿಖರವಾಗಿ ತಿಳ್ಕೊಂಡು ಹೇಳಿದರೆ ಇನ್ನೂ ಸರಿಯಾಗಿ ನಾವು ನಿಮಗೆ ಸಲಹೆಗಳನ್ನು ಕೊಡಬಹುದು. 5 ಗಂಟೆನೋ 7 ಗಂಟೆನೋ 9 ಗಂಟೆನೋ ಅಂಥದ್ದನ್ನು ತಿಳ್ಕೊಂಡು ನೀವು ಯೂಟ್ಯೂಬಲ್ಲಿ ಕಾಮೆಂಟ್ ಹಾಕಬಹುದು, ಅಥವಾ ಇಲ್ಲಿ ಕನ್ಸಲ್ಟೇಷನ್ ನಂಬರ್ ಅಂತ ಕೊಟ್ಟಿದ್ದೆಲ್ಲ ಅಲ್ಲಿಗೆ ವಾಟ್ಸಪ್ ಹಾಕಬಹುದು. ಆವಾಗ ಇನ್ನೂ ನಿಖರವಾಗಿ ನಿಮಗೆ ನಾವು ಪರಿಹಾರಗಳನ್ನು ಸೂಚನೆ ಕೊಡಬಹುದು. ಲಕ್ಷ್ಮೀ ಸಹಸ್ರನಾಮ ಓದ್ಬೇಕ್ರಿ? ಲಕ್ಷ್ಮೀ ಶೋಭಾನವನ್ನ ಪಾರಾಯಣ ಮಾಡಿ ಅಂತ ಅವ್ರು ಹೇಳಿದ್ದು. ಇನ್ನೊಂದಷ್ಟು ನಿಮ್ಮ ಸಮಸ್ಯೆಗಳು, ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ನಿಮ್ಮ ಡೇಟ್ ಆಫ್ ಬರ್ತ್, ಈಗ ಕೊಟ್ಟಿರುವಂತಹ ವಿವರಗಳ ಸಮೇತವಾಗಿ ನಿಮ್ಮ ಪ್ರಶ್ನೆಯನ್ನು ಕೂಡ ನೀವು ಹಾಕಬಹುದು ಅಂತ ಹೇಳ್ತಾ, ಸದ್ಯಕ್ಕೆ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ ಸಪ್ತಮಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಇದು ಅಷ್ಟೊಂದು ಒಳ್ಳೆಯದಲ್ಲ. ಈಗ ಷಷ್ಠದಲ್ಲಿ ಶುಕ್ರ ಇದ್ದ, ಹಾಗಾಗಿ ಹೆಂಗಸರಿಂದ ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ಹಾಗೂ ಸಮಾಜದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ವೈರತ್ವಗಳು ಹೆಚ್ಚಾದಂತೆ ನಿಮಗೆ ಭಾಸವಾಗಿರಬಹುದು. ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ತೋರಿರಬಹುದು. ಸಪ್ತಮಕ್ಕೆ ಶುಕ್ರ ಬರ್ತಾ ಇರೋದ್ರಿಂದ ಈಗ ದಾಂಪತ್ಯದಲ್ಲಿ ಸ್ವಲ್ಪ ಇರುಸು ಮುರುಸು ಕಾಣಬಹುದು. ಪ್ರೇಮ ಪ್ರೀತಿ ಪ್ರಕರಣಗಳಿಗಂತೂ ಇದು ಒಳ್ಳೆಯ ಸಮಯ ಅಲ್ಲವೇ ಅಲ್ಲ. ಮನಸ್ಸಿಗೆ ಬಹಳ ನೋವಾಗುತ್ತೆ ಮತ್ತು ನಿಮ್ಮ ಗೌರವ ಘನತೆಗಳಿಗೆ ಅವಮಾನಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ಒಡಕುಗಳು ಕಾಣಬಹುದು. ಯಾವುದೇ ಹೊಸ ಪಾರ್ಟ್ನರ್ಶಿಪ್ ಇತ್ಯಾದಿಗಳು ಈಗ ನಿಮ್ಮ ಪರವಾಗಿ ಆಗೋದಿಲ್ಲ. ಹೀಗಾಗಿ ಈಗ ಜನಗಳ ಜೊತೆ ಯಾವ ರೀತಿ ಮಾತಾಡ್ತೀರಿ ಅನ್ನೋದೇ ಬಹಳ ನಿಮಗೆ ಮುಖ್ಯವಾಗುತ್ತೆ. ಆದರೆ ಇದೆಲ್ಲದನ್ನು ನೀವು ಸಹಜವಾಗಿ ಮತ್ತು ವಿನಯಪೂರ್ವಕವಾಗಿ ನಡೆಸ್ಕೊಂಡು ಹೋದರೆ ಯಾವುದೇ ತೊಂದರೆ ನಿಮಗೆ ಆಗೋದಿಲ್ಲ. ಗುರುಬಲ ಇದೆ. ಇನ್ನು ಉಳಿದಿರೋದು ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಬನ್ನಿ ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಷಷ್ಠ ಭಾವಕ್ಕೆ ಶುಕ್ರ ಬರ್ತಾ ಇದ್ದಾನೆ.
ಷಷ್ಠ ಭಾವಕ್ಕೆ ಶುಕ್ರ ಬರೋದ್ರಿಂದ ಹೆಂಗಸರೊಡನೆ ತೊಂದರೆ ಆಗಬಹುದು. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅದೃಷ್ಟ ಪರೀಕ್ಷೆ ಇತ್ಯಾದಿಗಳಾಗಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಇದರಿಂದ ತೊಂದರೆ ಆಗಬಹುದು. ಬೇರೆಯವರೊಡನೆ ಯಾವ ರೀತಿ ಮಾತಾಡ್ತೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆದರೆ ಇಲ್ಲೊಂದು ವಿಶೇಷ ಏನು ಅಂತಂದರೆ, ಶುಕ್ರ ನಿಮ್ಮ ಅಷ್ಟಮಾಧಿಪತಿ ಷಷ್ಠಕ್ಕೆ ಬರ್ತಾ ಇರೋದ್ರಿಂದ ಈಗ ನಿಮಗೆ ವಿಪರೀತ ರಾಜಯೋಗದ ಫಲಗಳನ್ನು ಶುಕ್ರ ನಿಮಗೆ ತಂದುಕೊಡ್ತಾನೆ. ಹೀಗಾಗಿ ಈ ವಿಪರೀತ ರಾಜಯೋಗದಿಂದ ಒಮ್ಮೆಲೆ ಬಹಳ ಒಳ್ಳೆಯದಾಗುತ್ತೆ, ಒಮ್ಮೆಲೆ ಬಹಳ ಮನಸ್ಸಿಗೆ ಕ್ಲೇಶವಾಗುವಂತಹ ಸಂದರ್ಭವನ್ನು ನೋಡಬೇಕಾಗಿ ಬರಬಹುದು. ಬಹಳ ಕ್ಲೇಶವಾದಾಗ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಬಹಳ ಒಳ್ಳೆಯದಾದಾಗ ಹೆಚ್ಚಾಗಿ ಹಿಗ್ಗುವಂತಹ ಅವಶ್ಯಕತೆ ಕೂಡ ಇಲ್ಲ. 25 ದಿನಗಳ ತನಕ ಸ್ವಲ್ಪ ಏರುಪೇರಾಗಬಹುದು. ಗುರುಬಲ ಇರೋದ್ರಿಂದ ಎಲ್ಲವೂ ಸರಿಯಾಗಿ ನಡೆದುಕೊಂಡು ಹೋಗುತ್ತೆ. ವಿನಯಪೂರ್ವಕವಾಗಿ ಇದ್ದರೆ ಆಯಿತು. ಬನ್ನಿ, ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನನ್ನ ಹೆಸರು ಪುಷ್ಪಲತಾ ಅಂತ. ಹೇಳಿಮ್ಮ, ಯಾರ ವಿಚಾರವಾಗಿ ನಿಮ್ಮ ಪ್ರಶ್ನೆ ಇದೆ ಇವತ್ತು? ನನ್ನ ಮಗಳ ಮದುವೆ ಬಗ್ಗೆ ಮತ್ತೆ ಕೆಲ್ಸದ ಬಗ್ಗೆ ಎರಡು ಯಾವ್ದು ಸೆಟ್ ಆಗ್ತಿಲ್ಲ. ಅವ್ರದ್ದು ಡೇಟ್ ಆಫ್ ಬರ್ತ್ ಅದಕ್ಕೋಸ್ಕರ. ಹೇಳಿಮ್ಮ. 28 ಜನವರಿ 2000. 2000. ಅವ್ರು ಹುಟ್ಟಿರ್ತಕ್ಕಂಥ ಸಮಯ? 28ಕ್ಕೆ ಸಂಜೆ ಊಟ್ರೋದು. ಓಕೆ. ಅವ್ರು ಹುಟ್ಟಿರ್ತಕ್ಕಂಥ ಊರು ಅಮ್ಮ? ಬೆಂಗಳೂರು, ಇಲ್ಲೇ ESI. ಬೆಂಗಳೂರಿನ? ಓಕೆ. ಅವ್ರ ಹೆಸರು ಹೇಳಿ. ರೇಖಾ ಬಿ ಅಂತ. ರೇಖಾ. ಖಂಡಿತ ಅವರ ಮದುವೆ ಮತ್ತೆ ಕೆಲಸದ ಬಗ್ಗೆ ನಿಮ್ಮ ಪ್ರಶ್ನೆ ಇದೆ. ಹೌದು ಮೇಡಮ್, ಯಾಕೆಂದ್ರೆ B.Ed ಮಾಡ್ತಿದ್ದೆ, ಈ ಕಡೆ ಟೀಚಿಂಗ್ ಫೀಲ್ಡ್ ಹೋಗೋದಾ ಇಲ್ಲ ಸುಮ್ನೆ ಅಕೌಂಟ್ಸ್ ಫೀಲ್ಡ್ ಹೋಗೋದಾ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ಜೊತೆಗೆ ಮದ್ವೆದು ಯಾವ್ದು ಸೆಟ್ ಆಗ್ತಿಲ್ಲ. ಇವಳು ಒಪ್ಪೋದು ಅವ್ರು ಒಪ್ತಾ ಇಲ್ಲ, ಅವ್ರು ಒಪ್ಪೋದು ಇವಳು ಒಪ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಈಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದಾರಾ ಅಮ್ಮ? ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ, ಮನೇಲಿದ್ದಾಳೆ. ಕೆಲ್ಸ ಸರ್ಚ್ ಮಾಡ್ತಾ ಇದ್ದಾರೆ? ಹೌದು. ಓಕೆ. ಖಂಡಿತ ಕೆಲಸದ ಬಗ್ಗೆ, ಖಂಡಿತ ಮದುವೆ ಬಗ್ಗೆ ಏನ್ ಹೇಳ್ತಾರೆ ಮಾತಾಡ್ತಿದ್ರು, ನೇರವಾಗಿ ನೀವು ಅವರೊಟ್ಟಿಗೆ ಮಾತನಾಡಿಮ್ಮ. ನಮಸ್ತೆ ಮೇಡಮ್. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಕೇಳಿಸ್ಕೊಂಡೆ, ಹೇಳಿದ್ದೆಲ್ಲದನ್ನು. ಅದೇ ಈಗ ಮದ್ವೆದು ಈ ಕಡೆ ಸೆಟ್ ಆಗ್ತಿಲ್ಲ, ಮದುವೆ ಮಾಡಾದ್ರೂ ಕಳ್ಸೋಣ ಅಂದ್ರೆ ಈ ಕಡೆ ಕೆಲ್ಸನೂ ಯಾವ್ದು ಸರಿಯಾಗಿ ಸೆಟ್ ಆಗ್ತಿಲ್ಲ. ಡೇಟ್ ನೋಡಿದ್ರೆ ಆಲ್ರೆಡಿ 25 ಆಗೋಯ್ತು, ಅವಳಿಗೆ 26ಕ್ಕೆ ಬಿದ್ದಿದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇದು ಈ ಕೆಲವೊಂದು ಜಾತಕದಲ್ಲಿ ಈ ರೀತಿ ತೊಂದರೆ ಆಗತ್ತೆ. ಏನು ಅಂತಂದ್ರೆ 25 ವರ್ಷದ ಹೊತ್ತಿಗೆ ಗುರುಬಲ ಕಡಿಮೆ ಆಗತ್ತೆ. ಇನ್ನು 5 ವರ್ಷಗಳ ತನಕ ಗುರುಬಲ ಇರೋದಿಲ್ಲ. ಹೀಗಾಗಿ ಈಗ ಬಹಳ ಕಂಕಣ ಬಲ ಬಹಳ ಗಟ್ಟಿಯಾಗಿದ್ದಂತಹ ಹುಡುಗ ಬಂದರೆ ಮಾತ್ರ ಇನ್ನು 1 ವರ್ಷ ಮದುವೆ ಆಗುವಂತಹ ಸಾಧ್ಯತೆ. 2027 ತನಕ ಮದುವೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಇನ್ನು 4 ವರ್ಷ ಮದುವೆ ಆಗ್ಬೋದು ಮ್ಯಾಮ್. 2027 ಅಂದ್ರೆ? ಹೌದು, ಈ ವರ್ಷದಿಂದ 2027 ಜೂನ್ನಿಂದ 2027 ಡಿಸೆಂಬರ್ ಒಳಗಡೆ ಯಾವುದಾದ್ರೂ ಒಂದು ಒಳ್ಳೆಯ ಪ್ರಪೋಸಲ್ ಬಂತು ಅಂತಂದರೆ ಅದನ್ನು ಮದುವೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಅದನ್ನು ಬಿಟ್ಟರೆ ಮುಂದಿನ 4 ವರ್ಷ ಗುರುಬಲ ಇರೋದಿಲ್ಲ, ಮದುವೆ ಆಗೋದಿಲ್ಲ. ಒಂದು ಸ್ವಲ್ಪ ನಿಧಾನ ಅಂತಲೇ ಅವರ ಜಾತಕದಲ್ಲಿದೆ. ಆದರೆ ಬಹಳ ಒಳ್ಳೆಯ ಹುಡುಗ ಸಿಗ್ತಾನೆ. ಹೀಗಾಗಿ ನಿಮ್ಮ ಪ್ರಕಾರನೇ ನಿಮ್ಮ ಮನಸ್ಸಿಗೆ ಬಂದಂತೆ ಆ ಹುಡುಗಿಯ ಮನಸ್ಸಿಗೆ ಬಂದಂತಹ ವರನೇ ಬರ್ತಾನೆ. ಆದರೆ ಸ್ವಲ್ಪ ನಿಧಾನ ಆಗಬಹುದು. ಅವ್ರಿಗಿಂತ ವಯಸ್ಸಿನಲ್ಲಿ 5 ವರ್ಷ 7 ವರ್ಷ ದೊಡ್ಡವರು ಇರಬಹುದು, ಅಥವಾ 1-4 ವರ್ಷ ಚಿಕ್ಕವರೇ ಇರಬಹುದು. ಆ ಥರ ಪ್ರಪೋಸಲ್ ಬರೋ ಸಾಧ್ಯತೆ ಕೂಡ ಇದೆ. ನೀವು ಬಂದಾಗ ನಮ್ಮನ್ನು ಕೇಳಬಹುದು ಇದಾಗತ್ತಾ ಅಂತ. ಈಗ 2027 ಒಳಗಡೆ ಜೂನ್ನಿಂದ ಡಿಸೆಂಬರ್ ಇಷ್ಟರೊಳಗಡೆ ಬಂದಿದ್ದಾನೆ ಯಾವುದಾರೊಂದು ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಇನ್ನೊಂದು 4 ವರ್ಷ ಮದುವೆ ಆಗೋದು ಕಷ್ಟ. 2031-32 ಆವಾಗ ಮದುವೆ ಆಗುತ್ತೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಖಂಡಿತ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ವಿವರಗಳೊಂದಿಗೆ ನಿಮ್ಮ ಪ್ರಶ್ನೆಯನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದಾಗಿರುತ್ತೆ. ಇದನ್ನು ಹೊರತುಪಡಿಸಿ ನೇರ ಪ್ರಸಾರದ ಸಮಯವನ್ನು ಹೊರತುಪಡಿಸಿ ಕನ್ಸಲ್ಟೇಷನ್ ನಂಬರ್ ಹಾಕಿದ್ದೀವಿ, ನೀವು ವಾಟ್ಸಪ್ ಮುಖಾಂತರ ಕೂಡ ಮಾತಾಜಿಯವನ್ನ ಕನ್ಸಲ್ಟ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ನಿಜಕ್ಕೂ ತುಂಬ ಚೆನ್ನಾಗಿ ಮೂಡಿಬಂದಿದೆ. ದಟ್ ಸಾಕಷ್ಟು ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನ ಆಗಿದೆ. ಸಾಕಷ್ಟು ಜನ ಕಾಲ್ಗಳನ್ನ ನಾವು ರಿಸೀವ್ ಮಾಡಿದ್ದೀವಿ. ಎಷ್ಟೋ ಜನಕ್ಕೆ ಕಾಲ್ ಎಲ್ಲೋ ಒಂದು ಕಡೆ ಮತ್ತೆ ಸಿಕ್ಕಿಲ್ಲ, ಸಮಯ ಸಾಕಾಗ್ತಿಲ್ಲ ಅಂತ ಹೇಳೋರು
ಆಸ್ ಯೂಶುವಲ್ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ಹೋಗಿ ಕಮೆಂಟಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕ್ಬೋದಾಗಿರುತ್ತೆ. ಅಥವಾ ಇನ್ನೂ ವೈಯಕ್ತಿಕವಾಗಿದೆ ಮಾತಾಜಿಯವರೊಟ್ಟಿಗೇನೆ ನಾವು ಎಲ್ಲೋ ಪ್ರಶ್ನೆಯನ್ನ ಕೇಳಬೇಕು ಅನ್ನುವಂಥವ್ರು ಖಂಡಿತ ಕನ್ಸಲ್ಟೇಷನ್ ನಂಬರಲ್ಲಿ ನೀವು ವಾಟ್ಸಪ್ ಮುಖಾಂತರ ಅವ್ರಿಗೆ ವಾಯ್ಸ್ ಮೆಸೇಜ್ನ ಕಳಿಸೋದ್ರಿಂದ ಖಂಡಿತ ನಿಮಗೆ ಉತ್ತರಗಳು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಮಾತಾಜಿಯವ್ರನ್ನ ಬೀಳ್ಕೊಳ್ಳೋಣ. ಇವತ್ತು ಸಾಕಷ್ಟು ಜನಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀವಿ ಅಂಡ್ ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರಿ ಇವತ್ತು. ನಿಮ್ಮ ಇಷ್ಟೊಂದು ಅಮೂಲ್ಯವಾದಂತಹ ಸಮಯಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಈ ಚಾನಲ್ಗೂ ಕೂಡ ಮತ್ತು ನಿಮಗೂ ಕೂಡ, ಹೀಗೆ ಜನಗಳಿಗೂ ಕೂಡ ನಿಮ್ಮ ನಂಬಿಕೆ ಇದೇ ರೀತಿ ದೃಢವಾಗಿರಲಿ. ಭಗವಂತ ನಿಮಗೆಲ್ಲರಿಗೂ ಎಲ್ಲ ತೊಂದರೆಯನ್ನು ಪರಿಹಾರ ಮಾಡಿಯೇ ಮಾಡ್ತಾನೆ. ಗೀತಾ ಶ್ಲೋಕಗಳನ್ನು ಒಂದು ಶ್ಲೋಕವನ್ನಾದರೂ ದಿನ ಪಠಣ, ಶ್ರವಣ, ಮನನ, ಲೇಖನ ಯಾವುದು ಒಂದನ್ನಾದರೂ ಮಾಡೋದನ್ನು ಮರಿಬೇಡಿ. ಯಾವ ಸಮಸ್ಯೆಯೂ ಯಾರಿಗೂ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಇಷ್ಟನ್ನ ಹೇಳ್ತಾ ಈ ದಿನದ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸುವಂತ ಸಮಯ ಆಗಿದೆ. ಯಾರಿಗೆ ಕರೆ ಸಿಕ್ಕಿಲ್ಲ ಖಂಡಿತ ಮುಂದಿನ ಬುಧವಾರವೂ ಕೂಡ ಸಂಜೆ 6ರಿಂದ 7 ಗಂಟೆಗೆ ಲೈವ್ ಕಾರ್ಯಕ್ರಮ ನೇರ ಪ್ರಸಾರ ಇರುತ್ತೆ. ನೀವು ಅಲ್ಲಿ ಕೂಡ ಮಾತನಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಇದೇ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀವಿ. ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನಿಮ್ಮ ಸಂಕ್ಷಿಪ್ತ ವಿವರದೊಂದಿಗೆ ನಿಮ್ಮ ಪ್ರಶ್ನೆಯನ್ನು ಕೂಡ ನೀವು ಕಮೆಂಟ್ ಮಾಡಬಹುದಾಗಿರುತ್ತೆ. ಜೊತೆಗೆ ಮಾತಾಜಿ ಕನ್ಸಲ್ಟೇಷನ್ ನಂಬರ್ ಇದೆ, ಅಲ್ಲಿ ಕೂಡ ನೀವು ಸಂಪರ್ಕ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತಹ ಸಮಯ ಆಗಿದೆ. ಇನ್ನೊಂದು ಶೋನಲ್ಲಿ ಖಂಡಿತ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.